जय जय राम करे जय जय सीता करे जय जय राम करे जय जय सीता राम करे करे सीता हरे राम करे करे सीता हरे जय जय राम जय जय राम दशरथ नुधर दो जनिसिದ ಶ್ರೀಗರಿ दशरथ नुधर दो जनिसिದ ಶ್ರೀಗರಿ ಲೋಕವ ಬೆಳಗುವ ರಾಮ ಹರೇ ಲೋಕವ ಬೆಳಗುವ ರಾಮ ಹರೇ ಜಯ ಜಯ ರಾಮ ಜಯ ಜಯ ರಾಮ ಆಂಜನೇಯ, ಅಂದ್ರೆ ಕುಮಾರ ಸತ್ತ ಮೇಲೆ ನಮಗೆ ಬುದ್ಧಿ ಬಂದಿತು. ಆದ್ದರಿಂದ ಇನ್ನು ಮುಂದಾದರೂ ರಾಮಕಾರ್ಯವನ್ನು ಮಾಡೋಣ. ಹಾಗೆ ಹಾಗೆ ಇಲ್ಲಿಗೆ ಸಾಗಿದ ರಾಮ ಹರೇ ಹರೇ ಇಲ್ಲಿಗೆ ಸಾಗಿದ ರಾಮ ಹರೇ ಸ್ವಯಂವರ ಸಭೆಯಳು ಶಿವನರು ಮುರಿದು ಸ್ವಯಂವರ ಸಭೆಯಳು ಶಿವನರು ಮುರಿದು ಸೀತೆಯ ವರಿಸಿದ ರಾಮ ಹರೇ ಹರೇ ಸೀತೆಯ ವರಿಸಿದ ರಾಮ ಹರೇ ಹರೇ ರಾಮ ಹರೇ ರಾಮ ಹರೇ ಹರೇ ಸೀತಾ ಹರೇ ಹರೇ ರಾಮ ಹರೇ ಹರೇ ಸೀತಾ ಹರೇ ಹರೇ ಜಯ ಜಯ ರಾಮ ಜಯ ರಾಮ ಜೈ 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 ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಅಂಬೋರ್ವಾಕ್ಷಿ ಸೀತೆಯನು ನಾನೇನೆ ಪರಿಯ ಮೂಲನ ಬಾಲೆ ನಿನ್ನ ಮೂಲನೇ ಬಾಲೆ ನಿನ್ನ ಇಲೆಯ ಬಾಲೆ
ಹೌದು. ಬಾಲೆ ಬಾಲೆ ಜಾನಕಿ ನಿನ್ನ ಕುಂದಳೆಯೇ ಹೌದು. ಮೂಲಲನ ಬಾಲನಿನ್ನ ಲಕ್ಷ್ಮಣ ಹೌದು. ಮೂಲಲನೆ ಬಾಲನಿನ್ನ ನಿಲಯ ಮನೋಗಿಪೆನೆ ಮೂಲಲನ ಬಾಲನಿನ್ನ ಮೂಲಲನ ಬಾಲನಿನ್ನ ಮೂಲಲನ ಬಾಲನಿನ್ನ ಅವಲೋಕಿತನೆ ಓರ್ವಾಚಿ ಸೀತೆಯನ್ನು ಕಾಂಬೆನೆ ಪರಿಯ ಸೀತಾ ಸೀತಾ ಲಕ್ಷ್ಮಣ ಅಣ್ಣ ವರ್ಷ ಕಾಲ ಕಳೆದರೂ ಸುಗ್ರೀವ ರಾಜನು ಇನ್ನು ಸೀತಾನ್ವೇಷಣೆ ಕಾರ್ಯಕ್ಕೆ ಮನ ಮಾಡದಿರುವನು. ಆತನನ್ನು ಹೋಗಿ ಎಚ್ಚರಿಸಿಕೊಂಡು ಬಾ. ಆಗಲೇ ಅಣ್ಣ. ಹೋಗುವೆ ನಾಂ ಯಮದೊಳ್ಳ ಗ್ರಜ, ಹೋಗುವೆ ನಾಂ ಯಮದೊಳ್ಳ ಗ್ರಜ, ಈಗಲೇ ಸುಗ್ರೀವನರಗೆ ಹೋಗುವೆ ನಾಂ ಯಮದೊಳ್ಳ ಗ್ರಜ. ಮಾಡಿದ ಉಪಕಾರಗಳನ್ನು ನೋಡದೆ ಮಾತಾಡದೆಗಳು, ಮಾಡಿದ ಉಪಕಾರಗಳನ್ನು ನೋಡದೆ ಮಾತಾಡದೆಗಳು, ಕೂಡಿ ನೆರೆಯುತ್ತಲಿರುವ ಕೂಡಿ ನೆರೆಯುತ್ತಲಿರುವ ದುರುಳವ ನನನಂ ದುರುಳವ ನನನಂ ಪರಿ ಪರಿ ವೀರದಲ್ಲಿ ಶಿಕ್ಷಿತ ಹೋಗುವೆ ನಾಂ ಯಮದೊಳ್ಳ ಗ್ರಜ, ಈಗಲೇ ಸುಗ್ರೀವನಡೆಗೆ ಹೋಗುವೆ ನಾಂ ಯಮದೊಳ್ಳ ಗ್ರಜ. ವರ್ಷ ಕಾಲ ಕಳೆದರು ಬಾಲಮತ್ತರಾಗಿ ಕುಳಿತಿರುವ ಆ ಸುಗ್ರೀವ ಅಧಮನನ್ನು ಈಗಲೇ ಧ್ವಂಸ ಮಾಡಿಬಿಡುವೆನು. ಸುಡುವೆ ಕೃಷ್ಣೆಂದೆಯನು ನಾಂ, ಸುಡುವೆ ಕೃಷ್ಣೆಂದೆಯನು ನಾಂ, ಹಣ ಪಣ ಕಪಿಕುಲವನ್ನೆಲ್ಲ ಕಡಿದು ಪಡವಿಯೊಳಗಿಡುವೆ. ಕೆಡುಗನ ಸುಗ್ರೀವನ ಧಮನ, ಕೆಡುಗನ ಸುಗ್ರೀವನ ಧಮನ ಹೊರಸಿಳ್ದು ಪಾಪದಿಂದ ಹುಸಿ ಕೊಡುವೆ. ಲಕ್ಷ್ಮಣ ಸ್ವಾಮಿ ನಮಸ್ಕರಿಸುವೇನು. ಅಂಗದ ಪ್ರಭು, ಆತನಿಗೆ ಬರಲು ನಾಚಿಕೆಯಾದ್ದರಿಂದ ನಿನ್ನನ್ನು ಕಳಿಸಲನೇನು? ನಮ್ಮ ಚಿಕ್ಕಪ್ಪನನ್ನು ಅಪರಾಧಿಯನ್ನು ನಿಲ್ಲಿಸಬೇಡಿ ಪ್ರಭು. ಮಳೆಗಾಲವಾದ್ದರಿಂದ ಚೆದಿರಿ ಹೋದ ಕಪಿಸೈನ್ಯವನ್ನು ಒಟ್ಟುಗೂಡಿಸಲು ಸ್ವಲ್ಪ ತಡವಾಯಿತು, ಮನ್ನಿಸಬೇಕು. ಆತನಿಗೆ ಬರಲು ನಾಚಿಕೆಯಾದ್ದರಿಂದ ನಿನ್ನನ್ನು ಕಳಿಸಲನೇನು? ಜಾಗ್ರತೆಯಾಗಿ ಅಣ್ಣನ ಬಳಿಗೆ ನಿನ್ನ ಚಿಕ್ಕಪ್ಪನನ್ನು ಕರೆದುಕೊಂಡು ಬಾ. ಆಜ್ಞೆ ಪ್ರಭು. ಅಲ್ಲ ಜಾನಕಿ ಪ್ರಾಣ ಸಖಿ ಅಗಲಿದೆಯ ಕಮಲಮುಖಿ ಜಾನಕಿ. ಪ್ರಾಣ ಸಖಿ ಅಗಲಿದೆಯ ಕಮಲ ಮುಗಿ
ಆಗಲಿದಯ ಕಮಲಮುಖಿ ಜಾನಕಿ. ಬೋಧಾನಂದಿತ ಹಂಸಗಮನಿ ಪಂಚವಟಿ ಪುಣ್ಯರೂಪಿಣಿ ಬೋಧಾನಂದಿತ ಹಂಸಗಮನಿ ಚಿತ್ರಕೂಟ ಸಂಚಾರಿಣಿ ತರುಣಿ ಚಿತ್ರಕೂಟ ಸಂಚಾರಿಣಿ ತರುಣಿ ಅಯೋಧ್ಯ ಜನಮನ ಧಾರಿಣಿ ಅಯೋಧ್ಯ ಜನಮನ ಹರ್ಷಧಾರಿಣಿ ಜಾನಕಿ ಪ್ರಾಣಸಖಿ ಅಗಲಿದೆಯ ಕಮಲಮುಖಿ ಜಾನಕಿ. ಸೀತಾ 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 ಸುಗ್ರೀವರಾಜನನ್ನು ಎತ್ತರಿಸಲು ಹೋದ. ಲಕ್ಷ್ಮಣನು ಅಲ್ಲಿ ಏನು ಅನಾಹುತ ಮಾಡಿದನೋ ಇಲ್ಲವೋ, ಇನ್ನು ಬಾರಲೇ ಇಲ್ಲವಲ್ಲ. ಅಗ್ರಜ ನಮಸ್ಕರಿಸುವೆನು. ಲಕ್ಷ್ಮಣ ನಿನಗೆ ಮಂಗಳವಾಗಲಿ. ಹೋದ ಕಾರ್ಯವೇನಾಯಿತು? ಅದು ಅಂಗದ ಕುಮಾರನು ಇತಲೇ ಬರುತ್ತಿರುವನು. ಪ್ರಭು ರಾಮಚಂದ್ರ ನಮಸ್ಕರಿಸುವೆ. ಅಂಗದ ನಿನಗೆ ಮಂಗಳವಾಗಲಿ. ಪ್ರಭು, ಮಳೆಗಾಲವಾದ್ದರಿಂದ ಚೆದಿರುವಾದ ಕಪಿಸೇನೆಯನ್ನು ಒಟ್ಟುಗೂಡಿಸಲು ಸ್ವಲ್ಪ ತಡವಾಯಿತು. ಅದೋ ನಮ್ಮ ಚಿಕ್ಕಪ್ಪನು ಎಲ್ಲಿ ಇಲ್ಲೇ ಬರುತ್ತಿರುವನು. ಸುಗ್ರೀವರ? ಚಿಕ್ಕಪ್ಪ! ರಾಮಚಂದ್ರ ಪ್ರಭು ನಮಸ್ಕರಿಸುವೆನು. ಸುಗ್ರೀವರಾಜ ನಿನಗೆ ಮಂಗಳವಾಗಲಿ. ರಾಮಚಂದ್ರ ಪ್ರಭು, ನನ್ನ ಅಪರಾಧವನ್ನು ಮನ್ನಿಸಬೇಕು ದೇವ. ರಾಮಚಂದ್ರ ಪ್ರಭು, ಮಳೆಗಾಲ ಕಾಲವಾದ ಕಾರಣ ಕಪಿವೀರೆಲ್ಲ ನಾನಾ ದಿಕ್ಕಿಗೆ ಹೋದರು ಪ್ರಭು. ಅವರನ್ನು ಒಂದುಗೂಡಿಸಲು ಇಷ್ಟೊಂದು ವಿಳಂಬವಾಯಿತು. ಆಗಲಿ. ನಿನ್ನ ಸಚಿವ ಶ್ರೇಷ್ಠನ ಆಂಜನೇಯನಲ್ಲಿ ಇದು ಈಗಿತ್ತಲೇ ಬರುತ್ತಿರೋರು. ಮನುಜಾವತಾರ ವಿನತ ವಿರಾಮ ಮನುಜಾವತಾರ ವಿನತ ವಿರಾಮ ಮನುಜಾವತಾರ ವಿನತ ವಿರಾಮ ಮನುಜಾವತಾರ ವಿನತ ವಿರಾಮ ಅನಗರಾಗವ ಅವನೀಲವ ಪರಿಪಾಲಿನ ಪರಿಪಾಗಿರ ರಘೋತ್ತಮ ಮುನಿಯಾಗ ಬಾಲ ಘನಯೋಗಶೀಲ ಮುನಿಯಾಗ ಬಾಲ ಘನಯೋಗಶೀಲ ಮುನಿಯಾಗ ಬಾಲ ಘನಯೋಗಶೀಲ ಮುನಿಯೋಗ ಬಾಲ ಯೋಗಶೀಲ ಪ್ರಣತಾಧಿಕಾರ ಜನಿತ ಪ್ರಣತಾಧಿಕಾರ ಜನಿತ
ರಾಮ ರಾಮಚಂದ್ರ ಪ್ರಭು ನಮಸ್ಕರಿಸಿ. ಆಂಜನೇಯ ಇತ್ತಬ್ಬ. ಸುಗ್ರೀವರಾಜ, ರಾಮಚಂದ್ರ ಪ್ರಭು, ನೀನು ಇವರ ಕಪಿವೀರರ ಶೌರ್ಯವನ್ನು ತಿಳಿದಿವೆ. ಆದ್ದರಿಂದ ಇವರುಗಳಿಗೆ ಮುಂದಿನ ಕಾರ್ಯಕ್ಕಾಗಿ ನೇಮಿಸೋಣ. ಹಾಗೇ ಆಗಲಿ ಪ್ರಭು. ಆಂಜನೇಯ ಒಡೆಯ ಹೀಗೆ ಬಾ. ಆಂಜನೇಯ, ನೀನು ಘವಯ್ಯ, ಘವಾಕ್ಷ, ಅಂಗದ, ಗಂಧಮಾದನ, ಕುಶೇಲ, ನೀಲ, ಜಾಂಬುವ ಮೊದಲಾದ ಕಪಿವೀರರೊಳಗೂಡಿ ದಕ್ಷಿಣ ಮಾರ್ಗವಾಗಿ ಹೊರಟು ವಿಂಧ್ಯಾಪರ್ವತ, ನರ್ಮದಾ ಪ್ರಾಂತ ಹುಡುಕಿ ಅಗಸ್ತ್ಯಾಶ್ರಮವನ್ನು ಸೇರಿ ಅವರಿಂದ ಆಶೀರ್ವಾದವನ್ನು ಪಡೆದು ಕೇರಳ, ಪಾಂಡ್ಯ ಮೊದಲಾದ ದೇಶಗಳನ್ನು ಹುಡುಕಿ ಸಮುದ್ರವನ್ನು ದಾಟಿ ಅಲ್ಲಿ ಅಂಗಾರಿಕೆ ಎಂಬ ರಕ್ಕಸೆ ಇರುವಳು. ಅವಳಿಗೆ ಯಾರೂ ನೀವು ಎದುರಬೇಡಿ. ಅಲ್ಲಿಂದ ಮುಂದೆ ಹೋದರೆ ತ್ರಿಕುಟಾಚಲು ಸಿಗುವುದು, ಅಲ್ಲಿಗೂ ಹುಡುಕಿ. ಅಲ್ಲಿಂದ ಮುಂದೆ ಹೋಗಬೇಡಿ. ಏತಕ್ಕೆ ಒಡೆಯ? ಅಲ್ಲಿಂದ ಮುಂದೆ ಸೂರ್ಯರಶ್ಮಿ ಇರುವುದಿಲ್ಲ. ಹೀಗೆ ಹುಡುಕುತ್ತಾ 1 ತಿಂಗಳ ಅವಧಿಯೊಳಗಾಗಿ ಸೀತಾ ಮಾತೆಯ ಕುಶಲ ವಾರ್ತೆಯನ್ನು ತರಬೇಕು. ಸಚಿವಾಗ್ರಣ್ಯನಾದ ನಿನಗೆ ಹೆಚ್ಚಿಗೆ ಹೇಳಬೇಕಾದದ್ದೇನೂ ಇಲ್ಲ. ಇದು ಸುಗ್ರೀವಾಜ್ಞೆ, ಎಚ್ಚರ. ಮಹದಾಜ್ಞೆ ಒಡೆಯ, ಮಹದಾಜ್ಞೆ ಒಡೆಯ. ಸುಗ್ರೀವರಾಜ, ಈ ಎಲ್ಲ ವಿಚಾರಗಳು ನಿನಗೆ ಹೇಗೆ ತಾನೇ ತಿಳಿದವು? ರಾಮಚಂದ್ರ ಪ್ರಭು, ನಮ್ಮಣ್ಣನಾದ ವಾಲಿಯು ನನ್ನನ್ನು ಸಂಹರಿಸಲೆಂದು ಬಂದಾಗ ನಾನು ಆತನ ಕೈಯಿಂದ ತಪ್ಪಿಸಿಕೊಂಡು ಓಡುತ್ತಾ ದೇಶದ ನಾನಾ ದಿಕ್ಕಿನಲ್ಲಿರುವ ಕಪಿವೀರರ ಅದ್ಭುತಗಳು ನೋಡಿದ್ದೀನಿ ಪ್ರಭು. ಅವರಲ್ಲಿ ಈ ನಮ್ಮ ಅಮಿತ ಪರಾಕ್ರಮಶಾಲಿಯು ವಾಯುಪುತ್ರನೂ ಆದ ಈ ನಮ್ಮ ಆಂಜನೇಯನೆಂದರೆ ನಿಮ್ಮ ಕಾರ್ಯವು ಸಫಲವಾಗುವುದೆಂದು ನನ್ನ ನಂಬಿಕೆ ದೇವ. ಆಂಜನೇಯ ಪ್ರಭು ಇತ್ತಬ್ಬ. ಮಾರುತಿ, ಈ ಕಾರ್ಯವು ನಿನ್ನಿಂದ ಆಗಬೇಕು. ರಾಮಚಂದ್ರ ಪ್ರಭು, ದೇವದೇವ ಏನು ಹೇಳಿದಿರಿ? ಶ್ರೀರಾಮನ ನಿಮ್ಮಯ ಕರುಣಾರಸವಿಲ ಸತ್ಕಟಾಕ್ಷ ಹೊಂದಿರೇ. ಶ್ರೀರಾಮನ ನಿಮ್ಮಯ ಜಗದ ವಿರಾಮನ ನಿಮ್ಮಯ ಕರುಣಾರಸವಿಲ ಸತ್ಕಟಾಕ್ಷ ಹೊಂದಿರೇ. ಕ್ಷಣಭೋ ರಾವಣನಂ ಸದವರಿಯೋ ಕ್ಷಣಧೋ ಆ ರಾವಣನಂ ಸದವರಿದು 6 ಜನಕ ಜಯ ಕುಶಲ ವಾರ್ತೆ ತಂದೊಪ್ಪಿಸುವೆ ರಾಮ. ರಾಮ ರಾಮಚಂದ್ರ. ರಾಮಚಂದ್ರ ಪ್ರಭು, ನಿಮ್ಮ ಅನುಗ್ರಹ ಆಶೀರ್ವಾದ ಹೊಂದಿದ್ದೀರಿ. ಜಗನ್ಮಾತೆಯಾದ ಸೀತಾದೇವಿಯನ್ನು ಅವರ ಕುಶಲ ವಾರ್ತೆಯನ್ನು ತರುವುದು ಅಲ್ಲದೆ ಆ ಧರುಣನಾದ ರಾವಣೇಶ್ವರನ ಫಲಾಬಲಗಳನ್ನು ತಿಳಿದುಕೊಳ್ಳುವೆನು.
ನಲಿದು ಶಿವಚಾಪವ ಮುರಿದು ನಲಿದು ಸೀತೆಯ ಕರವಲು ಸೀತೆಯ ಕರವಲು ನಡೆದು ಜಾನಕಿಗರು ಬರಿದಕ್ಕೆ ಮಾರದೊಡೆ 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 ಸೀತೆಗೆ ಮಾರದೊಡೆ ಆಗೆಗೆ ಮುರಿಕೆಯ ಇಲ್ಲ ಅಂಗುಳಿಕೆಯ ಇಲ್ಲ ಆಗೆಗೆ ಕೊಡಲು ಪಂಕಜ ಪಂಕಜ ತಿಳಿವಳು ಜಾನಕಿಗರು ಮಾರುತಿ ಮಾರುತಿ ರಾಮಚಂದ್ರ ಪ್ರಭು, ನನ್ನ ಅಂಗನಾಮಣಿಯನ್ನು ಕಂಡ ತಕ್ಷಣ ಈ ಮುದ್ರಿಕೆಯನ್ನು ಇಟ್ಟು ಆಕೆಯ ಕುಶಲ ವಾರ್ತೆಯನ್ನು 1 ತಿಂಗಳ ಒಳಗಾಗಿ ತರಬೇಕು. ಕಂಡೆಯ ರಾಮಚಂದ್ರ ಪ್ರಭು, ಧನ್ಯನಾದ ಲಕ್ಷ್ಮಣ ಪ್ರಭು, ರಾಮಾನುಗ್ರಹದಿಂದ ಮಾತಿವರ ದರ್ಶನವಾದರೆ ತಮ್ಮ ವಿಚಾರವೇನೆಂಬುದಾಗಿ ತಿಳಿಸಿರಿ. ಆಂಜನೇಯ, ಮಾತೆಯವರಿಗೆ ಈ ಲಕ್ಷ್ಮಣನ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸು. ಧನ್ಯವಾದಗಳು. ಕಪಿವೀರರೇ, ಸಮೀಪಕ್ಕೆ ಬನ್ನಿ. ಇಂದು ಮೊದಲುಗೊಂಡು ಜಗನ್ಮಾತೆಯಾದ ಸೀತಾದೇವಿ ದರ್ಶನವಾಗುವ ತನಕ ನಾನು ಯಾವುದೇ ಆಹಾರಾದಿಗಳನ್ನು ಬಂಧಿಸುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರನ ಪದಾರವಿಂದವೇ ಜೈ ರಘುವೀರ ಸಮರ್ಥ. ರಾಮಚಂದ್ರ ಮಾಂಬಾಗಿದಯ ಅಗಧರ ಪರಮ ಕೃಪಾಳು. ರಾಮಚಂದ್ರ ಮಾಂಬಾಗಿದಯ ಪರಮ ಕೃಪಾಳು. ಸಕಲ ಲೋಕ ದೊಡೆಯ ನಾನಾ ಪ್ರದೇಶಗಳನ್ನು ಸುತ್ತಿ ಬಂದರು, ಮಾತೆಯವರ ದರ್ಶನವೇ ಆಗಲಿಲ್ಲವಲ್ಲ. ಹೌದು ಆಂಜನೇಯ. ಈಗೇನು ಮಾಡಬಹುದು? ಆಂಜನೇಯ, ಭಯಪಡಬೇಡ. ಇನ್ನು ಮುಂದಕ್ಕೆ ಹೋಗಿ ನೋಡೋಣ, ಮಾತೆಯವರ ದರ್ಶನ ಆಗುವುದು. ಆ ಕೈಕೈ ಓರ್ವಳಿಂದ ಎಂತಹ ವಿಪತ್ ಪರಂಪರೆಗಳು ನಮಗೆ ಒದಗಿ ಬಂತು. ಸ್ತ್ರೀ ಬುದ್ಧಿ ಪ್ರಯೋಗ
ಸಾಧ್ಯತೆ? ಹೌದು ಆಂಜನೇಯ. ಏನು ಮಾಡುವುದು? ವನವಾಸಂ ಕೊಂಡೆರ ವನವಾಸಂ ಕೊಂಡೆರ ಸತಿಯ ನುಡಿದಲರ ಪುತ್ರ ಶೋಕಾರ್ಥಪೂರ್ವಂ ತನುವಂ ಬಿಚ್ಚನೆ ಈ ಲೋಕವನಡಿದಲರ ರಣವೀರ ಮಾರೀಚ ಮುಖ್ಯರು ಘನ ಶೌರಿ ಗೃದ್ಧರಾಜ ಬಡಿದ ಖಂಡ ಪ್ರಾಣನಾಶವೋ ಮಹಾಪರಾಕ್ರಮಶಾಲಿಯಾದ ಜಟಾಯುವೇ ಮೃತಪಟ್ಟ ಮೇಲೆ ಇನ್ನು ಅಂಗದ ಕುಮಾರ ಆಂಜನೇಯ. ಜಾಂಬವಂತರೇ, ಇನ್ನು ನಮ್ಮಗಳ ಪಾಡಿ. ಅಯ್ಯ, ನೀವು ಮಡಿದನೆಂದು ಹೇಳಿದ ಆ ಗೃದ್ರರಾಜನು ಯಾರು? ಅಯ್ಯ ಅಯ್ಯ, ಆತನು ಮಹಾಪರಾಕ್ರಮಶಾಲಿಯಾದ ಜಟಾಯುವು. ಆತನ ಮರಣವಾರ್ತೆಯನ್ನು ಕೇಳಿ ತಾವು ದುಃಖಿಸಲು ಕಾರಣವಾದರೆ ಏನು? ನನ್ನನ್ನು ಸಂಪಾತಿ ಎಂದು ಕರೆಯುವರು. ನಾನು ಜಟಾಯಿ ಈರುವರು ಸಹೋದರರು. ಒಂದು ದಿನ ಪಂಥದಿಂದ ಸೂರ್ಯ ಮಂಡಲದವರೆಗೂ ಹಾರಿ ಸೂರ್ಯನ ಶಾಖವು ಅಧಿಕವಾಗಿ ನನ್ನ ತಮ್ಮನ ರೆಕ್ಕೆಗಳು ಸುಡುವವೆಂದು ಅವನ ಮೇಲೆ ನನ್ನ ರೆಕ್ಕೆಗಳನ್ನು ಪ್ರಸರಿಸಿದೆನು. ಸೂರ್ಯನ ಶಾಖಕ್ಕೆ ನನ್ನ ರೆಕ್ಕೆಗಳು ಸುಟ್ಟು ಪರ್ವತದ ತಪ್ಪಲಲ್ಲಿ ಬಿದ್ದೆನು. ಸಂಚಾರಾರ್ಥವಾಗಿ ಬಂದ ನಿಶಾಚರ ಮುನಿಗಳು ನಿನಗೆ ಪುನಃ ರೆಕ್ಕೆಗಳು ಮೂಡಬೇಕಾದರೆ ಇಲ್ಲಿ ಬರುವ ರಾಮದೂತರ ಬಾಯಿಯಿಂದ ರಾಮನಾಮವನ್ನು ಕೇಳುತ್ತಲೇ ನಿನಗೆ ಪುನಃ ರೆಕ್ಕೆಗಳು ಮೂಡುವವೆಂದು ಹೇಳಿ ಹೋಗಿರುವರು. ಆಂಜನೇಯ, ನೀವು ರಾಮದೂತರೇ? ನಿಜವಾಗಿಯೂ ನಾವು ರಾಮದೂತರೇ. ಹಾಗಾದರೆ ಒಂದೇ ಒಂದು ಸಾರಿ ರಾಮಧ್ಯಾನ ಮಾಡಿ. ಆಂಜನೇಯ, ನಾವು ಹೇಗಿದ್ದರೂ ಏನಾಗುವುದೋ ಗೊತ್ತಿಲ್ಲ. ಆದ್ದರಿಂದ ಆತನಿಗೋಸ್ಕರ ನಾವು ಒಂದು ಬಾರಿ ರಾಮಧ್ಯಾನವನ್ನು ಮಾಡಿ ಪುಣ್ಯ ಕಟ್ಟಿಕೊಳ್ಳೋಣ. ಹಾಗೆ ಆಗಲಿ. ಜೈ ಜೈ ರಾಮ ಹರೆ, ಜೈ ಜೈ ಶ್ರೀರ ಹರೆ, ಜೈ ಜೈ ರಾಮ ಹರೆ, ಜೈ ಜೈ ಶ್ರೀರ ಹರೆ, ರಾಮ ಹರೆ ಹರೆ, ಶ್ರೀರ ಹರೆ ಹರೆ, ರಾಮ ಹರೆ ಹರೆ, ಶ್ರೀರ ಹರೆ ಹರೆ, ಜೈ ಜೈ ರಾಮ ಹರೆ, ಜೈ ಜೈ ಶ್ರೀರ ಹರೆ, ಜೈ ಜೈ ರಾಮ ಹರೆ, ಜೈ ಜೈ ಶ್ರೀರ ಹರೆ, ಜೈ ಜೈ ಅಭಿವೀರರೇ, ನನಗೆ ರೆಕ್ಕೆಗಳು ಮೂಡಿದವು. ನನ್ನಿಂದಾಗುವ ಸಹಾಯ ಏನಿದ್ದರೂ ಕೇಳಿ. ಅಯ್ಯ ಪಕ್ಷಿರಾಜ, ಪಕ್ಷಿಗಳಿಗೆ ಬಹುದೂರದ ನೋಟ ಅತಿ ಸೂಕ್ಷ್ಮವಾಗಿ ಗೋಚರಿಸುವಂತೆ, ಹಾಗೆಯೇ ಆ ಧೃಢನಾದ ರಾವಣೇಶ್ವರನು ಜಗನ್ಮಾತೆಯಾದ ಸೀತಾದೇವಿಯನ್ನು ಎಲ್ಲಿ ಬಚ್ಚಿಟ್ಟಿರುವನೆಂದು ನಿಮ್ಮ ಸೂಕ್ಷ್ಮ ದೃಷ್ಟಿಯಿಂದ ನೋಡಿ ಹೇಳಿದರೆ ನಮಗಷ್ಟೇ ಸಾಕು. ಅಷ್ಟೇ ತಾನೇ? ಸ್ವಲ್ಪ ನಿಧಾನಿಸಿ. ಕಪಿವೀರರೇ, ಸಮೀಪದಲ್ಲೇ ದಕ್ಷಿಣ ಸಮುದ್ರವಿರುವುದು. ಅದನ್ನು ದಾಟಿ ಹೋದರೆ
ಲಂಕಾ ಪಟ್ಟಣವು ಸಿಗುವುದು. ಅಲ್ಲಿ ಮಾತೆ ಇರುವರು. ನಿಮಗಿನ್ನು ಮಂಗಳವಾಗಲಿ. ನೀವೆನ್ನು ಹೊರಡಿ, ನಾನಿನ್ನು ಹೋಗುತ್ತೇನೆ. ಧನ್ಯೋಸ್ಮಿ ಧನ್ಯೋಸ್ಮಿ. ಧನ್ಯೋಸ್ಮಿ. ಆಂಜನೇಯ, ಈ ಸಮುದ್ರವನ್ನು ನೋಡಿ ಎಷ್ಟೊಂದು ಭಯಾನಕವಾಗಿರುವುದು. ಈ ಸಮುದ್ರವನ್ನು ಲಂಘಿಸಿ ಮಾತೆಯವರ ಕುಶಲ ವಾರ್ತೆ ತರುವ ವೀರರು ಧೀರರು ನಮ್ಮಲ್ಲಿ ಹರಿವರು. ವಿಚಾರಿಸುವ ಕುಮಾರ. ಹಾಗೆ ಆಗಲಿ ಆಂಜನೇಯ. ಗಗನವ ತಾಗನೆ ಫಳಕ್ಕುವ ತುಂಗ ತರಂಗ ಸಂಗಮೇ. ಗಗನವ ತಾಗನೆ ಫಳಕ್ಕುವ ಗಗನವ ತಾಗನೆ ಫಳಕ್ಕುವ ತುಂಗ ತರಂಗ ಸಂಗಮೇ. ಪಗಡಿದ ಬಾನ ಮೀನು ಮುತ್ತುರವ ರತ್ನಮಿದವ ಅಗಣಿತ ಬಾನ ಮೀನು ಮತ್ತುನವ ರತ್ನಮಿದವ ಸೊಗೆಯುವುದೇ ಛರಿಯ ಭೀರಿ ಅಚ್ಚರಿಯ ಭೀರಿ ಮಹಾ ವಾರಣವೋ. ತಾತ ಜಾಂಬವಂತರೆ, ಅಂಗದ ಕುಮಾರ. ನಳ ನೀಲ ಗವಾಯು ಗವಾಕ್ಷ ಎಲ್ಲರನ್ನೂ ಕೇಳಿದೇನು. ಅವರು ಯಾರಿಂದಲೂ ಈ ಕಾರ್ಯ ಸಾಧನೆ ಇಲ್ಲ. ಆದ್ದರಿಂದ ಈ ಕಾರ್ಯಕ್ಕೆ ಸಮರ್ಥರು ಯಾರು? ಅಂಗದ ಕುಮಾರ, ನೀವು ಎಷ್ಟು ಯೋಜನವನ್ನು ಆರಬಲ್ಲಿರಿ? ಅಂಗದ ಕುಮಾರ, ನನ್ನ ಪರಾಕ್ರಮೆಯನ್ನು ಪರೀಕ್ಷಿಸ್ತಿರುವ್ಯಾ? ಹೇಳುವಿനെ ಕೇಳು. ಅವ್ರು ಯುವಕನಾಗಿದ್ದಾಗ ಎಷ್ಟು ದೂರ ಬೇಕಾದರೂ ಆರಿಸಿದ್ದೇನು. ಕ್ಷಣ ಮಾತ್ರದಲ್ಲಿ ಇಷ್ಟಾದ ಸಮುದ್ರ ದಾಟಿ ಆ ಧೂಳ ರಾವಣನ ಕಂಡುಹಿಡಿದು ಸೀತಾಮಾತೆ ಕುಶಲ ವಾರ್ತೆಯನ್ನು ತಂದಿದ್ದನು. ಅಂಗದ ಕುಮಾರ, ತಾತ, ನಾನು ಮುದುಕನಾದೆ, ವಯಸ್ಸಾಯ್ತೆಯ. ಹ್ಞೂ. 90 ಯೋಜನೆ ಆರಬಲ್ಲೆ, ಮುಂದಕ್ಕೆ ಹೋಗಲು ಸಾಧ್ಯವಿಲ್ಲ. ಅಂಗದ ಕುಮಾರ, ತಾತ, ನನ್ನನ್ನು ಕೇಳುತ್ತಿರುವೆಲ್ಲ, ನೀನು ಎಷ್ಟು ದೂರ ಆರಬಲ್ಲೆ ತಾತ, ಅದನ್ನು ತಿಳಿಸುವ ನಾವು. ಈ ಸಮುದ್ರವನ್ನು ನನ್ನಿಂದ ಆರಲು ಸಾಧ್ಯವಿಲ್ಲ. ಆದ್ದರಿಂದ ಅದೋ ಅದೋ ಆಂಜನೇಯನ ಪ್ರಾರ್ಥಿಸೋಣ. ಆಂಜನೇಯ, ಆಂಜನೇಯ, ನಿನಗೆ ಮಂಗಳವಾಗಲಿ. ನೀನು ಬಾಲ್ಯದಲ್ಲಿ ತಟ್ಟನೆ ಆಕಾಶಕ್ಕೆ ಹಾರಿ ಸೂರ್ಯನನ್ನೇ ನುಗ್ಗುವುದ ಪರಾಕ್ರಮಿ. ಹೌದು. ಶ್ರೀರಾಮಚಂದ್ರನ ಆಶ್ರವಾದ ಸಂಪೂರ್ಣವಾಗಿದೆ. ಹೇಳು, ಎದ್ದೇಳು. ನಿನಗೆ ಮಂಗಳವಾಗಲಿ. ಇಷ್ಟವಾದ ಸಮುದ್ರ ದಾಟಿ ಸೀತಾಮಾತೆಯ ಕುಶಲ ವಾರ್ತೆ ತರುವಂತ ನಾವು. ಈ ಕಾರ್ಯ ಸಾಧ್ಯ. ಭಯಪಡಬೇಡಿ. ಶತಯೋಜನ ವಿಸ್ತೀರ್ಣವುಳ್ಳ ಶರದಿಯನ್ನು ಒಂದು ಸಣ್ಣ ಕಾಲುವೆಯ ಪಾದಿಯಲ್ಲಿ ದಾಟಿ ಮಾತೆಯವರ ಕುಶಲ ವಾರ್ತೆಯನ್ನು ತರುವುದು ಅಲ್ಲದೆ ಆ ಧುರುಳನಾದ ರಾವಣೇಶ್ವರನ ಫಲಗಳನ್ನು ತಿಳಿದು ಬರುವೆನು. ಅದುವರೆಗೂ ನೀವೆಲ್ಲರೂ ಇಲ್ಲಿಯೇ ರಾಮಧ್ಯಾನ ಮಾಡಿ. ಆಗಬಹುದು, ಹಾಗೆ ಆಗಲಿ ಆಗಬಹುದು, ಆಂಜನೇಯ. ಹಾಗೆ ಆಗಲಿ. ಲಂಗಿ ಬೇಡಿ ವಾದ್ಯ ಲಂಗಿ ಬೇಡಿ ವಾದ್ಯ ಹರದಿಂದುರೆ ಹರುಷವಂದುನರ ಲಂಗಿ ಬೇಡಿ ವಾದ್ಯ ಲಂಗಿದ ನೀರದ ಸಂಗದವರೆಗೂ ತುಂಗ ಬಲದ ನಾನೊಂದು ನಿಮಿಷದೇ ಲಂಗಿದ ನೀರದ ಸಂಗದವರೆಗೂ ತುಂಗ ಬಲದ ನಾನೊಂದು ನಿಮಿಷದೇ ಲಂಗಿ ಬೇಡಿ ವಾದ್ಯ ಹರದಿಂದುರೆ ಹರುಷವಂದುನರ ಲಂಗಿ ಬೇಡಿ ವಾದ್ಯ. ಆಂಜನೇಯ, ಆತ್ಮ ನಾದ ರಾಮನ ಭಾವನಾಂತರದಲ್ಲಿರಿಸುತ್ತಲೇ ಜಯ ಆಂಜನೇಯ. ರಾಮ ಭಾವನಾಂತರದಲ್ಲಿರಿಸುತ್ತಲೇ ಶ್ರೀವರ ಪರರಾಜೀವರ ಸುಸ್ಥಿರ
ನಿಷ್ಕರುಣಿ ತಾನೆನಿಸಿ ಜಗವ ಬೋಧಿಸುತ್ತಿದ್ದ ದುರುಳ ದಶಾನನ ಪುರಮಿರು ನಿಲುಗಿಸಿದೆ ದುರುಳ ದಶಾನನ ಪುರಮಿರು ನಿಲುಗಿಸಿದೆ ವಿನುತ ರೋಮಚಂದ್ರನ ದಯದೇ ರಾಮಚಂದ್ರನ ದಯದೇ ಚಂಡ ದಾನವ ಮಂಡಲನ ಕಳಶದಿ ಥಳಥಳಿಸಿ ಗಗನ ವಾ ಬೆಳಗಿರೆ ಒಳಬಾಗೆ ಮನ ಕಳಶದಿ ಥಳಥಳಿಸಿ ಗಗನ ವಾ ಬೆಳಗಿರೆ ಶರದ್ರಿ ಕೂಡ
ಈತನ ಅರಮನೆಯ ಹೊರಗಿನ ಬಾಗಿಲೇ ಇಷ್ಟೊಂದು ಹೊಳೆಯುತ್ತಿರುವಾಗ ಇನ್ನು ಅರಮನೆಯಾದರೂ ಇನ್ನಷ್ಟು ಸುಂದರವಾಗಿರಬಹುದು. ನಾನು ಸಮುದ್ರ ಲಂಘನ ಸಮಯದಲ್ಲಿ ನನಗೆ ಅಡ್ಡಲಾಗಿ ಬಂದ ಮೈನಾಕ ಪರ್ವತವನ್ನು ತಡೆಗಟ್ಟಿದ್ದು, ನಾಗಮಾತೆ ಗರ್ಭವನ್ನು ಹಾಗೆ ನನ್ನ ನೆರಳನ್ನೇ ಅನುಸರಿಸಿ ನನ್ನನ್ನೇ ನುಂಗಲು ಬಂದ ಆ ಸಿಂಹಿಕೆ ಗರ್ಭವನ್ನು ಅತಿ ಸೂಕ್ಷ್ಮ ರೂಪದಿಂದ ಹೊಳಹೊಕ್ಕು ಅವಳ ಉದರದಲ್ಲಿ ಬೃಹದಾಕಾರವಾಗಿ ಬೆಳೆದು ನಂತರ ಅವಳ ಉದರವನ್ನು ಸೀಳಿ ಹೊರಬಂದದ್ದು ರಾಮ 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 ನಿನ್ನ ಅನುಗ್ರಹದಿಂದಲ್ಲವೇ? ಇರಲಿ ಇರಲಿ ರಾಮಚಂದ್ರ, ಮೊದಲು ಪುರಪ್ರವೇಶ ಮಾಡಬೇಕು. ಸಮರ್ಥ ಕನ್ನಡ ಪವಳದ ತೆನೆಗೊನೆ ಮೀರಿದ ದಿನಕರ ನಾಟ್ಯಂ ತಡಬಡೆ ಇಲ್ಲದೆ ಕನ್ನಡ ಪವಳದ ತೆನೆಗೊನೆ ಮೀರಿದ ದಿನಕರ ನಾಟ್ಯಂ ತಡಬಡೆ ಚೆನ್ನಿನ ಕೋಟೆಯು ಒಂದಿನ ಹೊಳಪು ಚೆನ್ನಿನ ಕೋಟೆಯು ಒಂದಿನ ಹೊಳಪು ಎನಿತು ಘನದಿ ಶುಭ ದೇವಿಯುದೆನಗೆ ನಾದಲೋಕ ಸುರರಿಗೆ ಸಮನೆನಿಪುದು ನಾದಲೋಕ ಸುರರಿಗೆ ಸಮನೆನಿಪುದು ಎನಿತು ಘನದಿ ಮಿಗೆ ಚೋಪಿಪುದೆನಗೆ ಜರಿಗೆ ನಿನ ಸೊಗಸೆ ನಿಗೆ ಸೊಗಸೆ ರಾಮಚಂದ್ರ ಆಪತ್ ಬಾಂಧವ ಕಾಪಾಡು. ಪುರಪ್ರವೇಶ ಮಾಡೋಣವೆಂದರೆ ಯಾರೋ ಅಡ್ಡಲಾಗಿ ಮಲಗಿರುವಳು. ಇನ್ನು ಈಕೆಯನ್ನು ಎಚ್ಚರಿಸದೆ ಪುರಪ್ರವೇಶ ಮಾಡುವುದು ಉಚಿತವಲ್ಲ. ಈಕೆಯನ್ನು ಎಚ್ಚರಿಸಿ ನಂತರ ಪುರಪ್ರವೇಶ ಮಾಡಬೇಕು. ಯಾರೋ ಯಾರಾಗಿರಬಹುದು? ಈ ಅರ್ಧರಾತ್ರಿ ವೇಳೆಯಲ್ಲಿ ನನ್ನ ನಿದ್ರೆಯನ್ನು ಭಂಗಪಡಿಸುತ್ತಿರುವವರು ಯಾರಾಗಿರಬಹುದು? ಇರಲಿ, ಒಮ್ಮೆ ನೋಡಿಯೇ ಬಿಡೋಣ. ಪಹರೆ ಅವರೆಲ್ಲ ಎಚ್ಚರವಾಗಿರುವರು, ಆದರೂ ನನ್ನ ನಿದ್ರೆಯನ್ನು ಭಂಗಪಡಿಸುವವರು ಯಾರು? ತಾವಾರು? ತಮ್ಮ ನಾಮಾಂಕಿತವೇನು? ಈ ರೀತಿ ಇಲ್ಲಿಗೆ ಬರಲು ಕಾರಣವೇನು? ಯಾವ ಕಾರಣಕ್ಕಾಗಿ ಬಂದಿರಿ? ಅದು ಅಲ್ಲದೆ ಈ ಅರ್ಧರಾತ್ರಿ ವೇಳೆಯಲ್ಲಿ ನನ್ನ ನಿದ್ರೆಯನ್ನು ಭಂಗಪಡಿಸಲು ಕಾರಣವೇನು? ನಾನು ಶ್ರೀರಾಮಚಂದ್ರನ ದೂತನು. ಈ ಲಂಕಾನಗರವನ್ನು ನೋಡಿ ಆನಂದ ಪಡಲು ಬಂದಿರುವೆನು. ತಾವು ಅಪ್ಪಣೆ ಕೊಟ್ಟರೆ ಪುರಪ್ರವೇಶ ಮಾಡುವೆನು. ಬಲೆ ಬಲೆ, ತ್ರಿಮೂರ್ತಿಗಳಿಗೆ ಅಸಾಧ್ಯವಾದ ಕಾರ್ಯ ಈ ಮೂರ್ತಿಯಿಂದ ಸಾಧ್ಯವಾಗುವುದೇ? ನಿಜ, ದೇವತೆಗಳಿಗೆ ಅಸಾಧ್ಯವಾದ ಕೆಲಸವೇ ಇದಾಗಿರುವುದು. ಆದರೆ ಈ ವಾನರನಿಗೆ ಅದೆಲ್ಲವೂ ಸಾಧ್ಯವೆಂದೇ ತಿಳಿದು ಈಗ ನಾವು ಷರತ್ತಿನ ಮೇಲೆ ಯುದ್ಧ ಮಾಡೋಣ. ಆಗಬಹುದು. ನೀನಾದರೂ ಹೆಂಗಸು, ನಾನು ಗಂಡಸು. ಆಹಾ, ನೀನಾದರೂ ಕೈಯಲ್ಲಿ ಆಯುಧವನ್ನು ಹಿಡಿದಿರುವೆ, ಬಿಟ್ಟು ಬಿಡುವೆ. ನಾನು ನಿರಾಯುಧನು. ಆದ್ದರಿಂದ ನೀನು ನನಗೆ ಮೊದಲು 3 ಪ್ರಹಾರಗಳನ್ನು ಪ್ರಹರಿಸಿ ರಾಮಾನುಗ್ರಹದಿಂದ ನಾನು ಬದುಕುಳಿದರೆ ಆಗಬಹುದು. ನಂತರ ನಾನು ನಿನಗೆ ಒಂದೇ ಒಂದು ಗುದ್ದು ಕೊಡುವೆನು. ಆಗ ನಮ್ಮಿರುವರ ಪರಾಕ್ರಮ ತಿಳಿಯುವುದು. ಹಾಗೆ ಮಾಡೋಣವೇ? ಹಾಗಾದ್ರೆ ಕುಳಿತುಕೊಳ್ಳುವ ಸರದಿ ನನ್ನದು, ಪ್ರಹರಿಸುವ ಸರದಿ ನಿನ್ನದು. ಕುಳಿತುಕೊಳ್ಳಲೇ? ಅಲೆ ಮರ್ಕಟಕ್ಕೆ ಬುದ್ಧಿ ಭ್ರಮಣೆಯಾದಂತೆ ತೋಡುತ್ತಿರುವುದು ಇದು. ನಿನ್ನ ಇಷ್ಟ ದೈವವನ್ನು ಸ್ಮರಿಸಿಕೋ. ಜೈ ರಾಮ, ಜೈ ರಘುವೀರ ಸಮರ್ಥ.
ನಿದ್ರೆ ಮಂಪ್ರ ಪ್ರಾರ್ಥಿಸಿಲ್ಲ. ಜೈ ಜೈ ಶಾಂಭವಿ. ಆಯ್ತು, ಅಕ್ರಾಕ್ಷ ತಾಣ ಸಮುದ್ರಕ್ಕೆ. ಜೈ ರಘುವೀರ ಸಮರ್ಥ. ಇದು ಮಹಾಪರಾಕ್ರಮಶಾಲಿ ಅಂತ ಬರುವುದು. ಈ ಸಾರಿ ಖಂಡಿತವಾಗಿ ಉಳಿಸುವುದಿಲ್ಲ. ಜೈ 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 ಲಂಕೇಶ್ವರ. ಹಿಂಗ ಆಡ್ಬಿಡ್ತಾನ. ಜೈ ರಘುವೀರ ಸಮರ್ಥ. ಲಂಕಿಣಿ, ಮಾರುತಿ, ಈ ಮಾರ್ಗವಾಗಿ ಹೋದ್ರೆ ಪುರಪ್ರವೇಶವಾಗುವುದು. ಈಗ ಸಮಯವು ನನ್ನದಾಗಿರುವುದು. ಕುಳಿತುಕೊಳ್ಳುವ ಭಾರ ಆಗಬಹುದು. ಪ್ರಹರಿಸಲೇ. ಜೈ ಜೈ ರಘುವೀರ ಸಮರ್ಥ. ಮಾರುತಿ, ಅಂದು ಪಿತಾಮಹನು ಹೇಳಿದ್ದನು, ಎಂದು ವಾನರ ವೀರನೋರ್ವನಿಂದ ನೀನು ಪರಾಜಿತಳಾಗುವೆಯೋ ಅಂದಿಗೆ ಲಂಕಾಪಟ್ಟಣದ ಅವನತಿಯೆಂದು ರಾವಣನಿಗೆ ಅಪಜಯವೆಂದು. ಅದು ಇಂದಿಗೆ ನಿಜವಾಯಿತು. ನಿರಾತಂಕವಾಗಿ ರಾಮಕಾರ್ಯವನ್ನು ಸಾಧಿಸಿ ಈ ಮಾರ್ಗವಾಗಿ ಹೋದರೆ ಪುರಪ್ರವೇಶವಾಗುವುದು. ಅಲ್ಲಿ ಕಾಣುವ ಸಮುದ್ರಕ್ಕೆ ಈಗ ನನ್ನ ದೇವಂತ ತಳ್ಳಿಬಿಡು. ಜೈ ಪಟ್ಟಣಗಳೆಲ್ಲವ ಸುತ್ತಿದೆ ನಲ್ಲದೆ ಪಟ್ಟಣಗಳೆಲ್ಲವ ಸುತ್ತಿದೆ ನಲ್ಲದೆ ಚಿತ್ರದರ ಮನೆಯಾಚರಿಸಿದೆ ನಾನು. ವಿಚಿತ್ರದರ ಮನೆಯಾಚರಿಸಿದೆ ನಾನು. ಮಾತೆಯ ಕಾವು ರಾಮ. ಮಾತೆಯ ಪಾದವ ನಾನೆಲ್ಲೂ ಗಾಣೆ. ಮಾತೆಯ ಪಾದವ ನಾನೆಲ್ಲೂ ಗಾಣೆ. ಸೀತೆಯ ಕಾವು ರಾಮ. ಪಟ್ಟಣದ ನಾನಾ ಭಾಗಗಳು ಅಲ್ಲದೆ ಪುರಭವನಗಳನ್ನೆಲ್ಲ ಸುತ್ತಿ ಬಂದವರು ಮಹಾದೇವರ ದರ್ಶನವೇ ಆಗಲಿಲ್ಲವಲ್ಲ. ಈಗೇನು ಮಾಡುವುದು? ಇದೇನು ಆಶ್ಚರ್ಯ! ಜಗನ್ಮಾತೆಯಾದ ಸೀತಾದೇವಿಯನ್ನು ಹುಡುಕುತ್ತಾ ಹುಡುಕುತ್ತಾ ಈ ರಾವಣೇಶ್ವರನ ಅಂತಃಪುರಕ್ಕೆ ಬಂದು ಬಿಟ್ಟಿರುವನಲ್ಲ. ಇಲ್ಲಿಯಾದರೂ ಅನೇಕ ಸ್ತ್ರೀಯರು ಪಾನಮತ್ತರಾಗಿ ಮೈ ಮೇಲೆ ವಸ್ತ್ರವಿಲ್ಲದೆ ಅರಿವಿಲ್ಲದೆ ಮಲಗಿರುವುದು. ಇಲ್ಲಿ ಏನಾದರೂ ಮಾತೆಯವರು ಇರಬಹುದೇ? ಇರಲಿ, ಹೋಗಿ ನೋಡಿ ಬರಬೇಕು. ರಾಮಚಂದ್ರ, ನನ್ನ ಧೂತತ್ವವು ಸಾರ್ಥಕವಾಯಿತು. ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು. ಮಾತೆಯವರು ನನಗೆ ಸಿಕ್ಕಿದರು. ಮಾತೆಯವರ ದರ್ಶನವಾಯಿತು. ಇರಲಿ, ಮತ್ತೊಮ್ಮೆ ಹೋಗಿ ನೋಡಿ ಬರಬೇಕು. ರಾಮಚಂದ್ರ, ಇದೇನೋ ಮೋಸಕಾರ್ಯ, ಆದುದೇ ದುರ್ದೈವವೇ. ಆಗಿದೇನೋ ಮೋಸಕಾರ್ಯ, ಆದುದೇ ದುರ್ದೈವವೇ. ಬಾಯೊಳ್ಳು ಸೂರ ಆರಳಿದ, ಬಾಯೊಳ್ಳು ಸೂರ ಆರಳಿದ. ರಾಮಗೆ ಬೇಳಲಯ್ಯೋ, ರಾಮಗೆ ಬೇಳ
ರಾಮ 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 ದುರುಳನೇಕ ಜಯೋಳೆದು ದುರುಳನೇಕ ಜಯೋಳೆದು ದೂರಿಗೆ ಸಿಲುಕಿದೆ ದೂರಿಗೆ ಸಿಲುಕಿದೆ ಆಯಿದೇನು ಮೋಸಗಾರಿ ಆಗಿದೆ ದುರ್ದೈವವೇ ರಾಮ ರಾಮ ರಾಮಚಂದ್ರ, ನಾನೇನು ಅಪರಾಧಗಳನ್ನು ಮಾಡಿದೆನು ಸ್ವಾಮಿ ನಿನಗೆ? ಈ ದೃಶ್ಯವನ್ನು ನೋಡಲು ನೀನು ನನ್ನನ್ನು ಅಲ್ಲಿಂದ ಇಲ್ಲಿಗೆ ಕಳಿಸಿದೆಯಾ? ರಾಮಚಂದ್ರ ಪ್ರಭು, ತ್ರಿಲೋಕ ಪಾವನ ಜಗನ್ಮಾತೆಯಾದ ಸೀತಾದೇವಿಯು ಈ ಧುರುಳನ ಪಕ್ಕದಲ್ಲಿ ಮಲಗಿರುವಳು. ಅಮ್ಮ ಜನನಿ, ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನೀವು ಸಹ ಈ ಧುರುಳನ ಅಟ್ಟಹಾಸಕ್ಕೆ ಮರುಳಾಗಿ ಬಿಟ್ಟೆಯಾ ತಾಯಿ? ಅಮ್ಮ, ನಿನ್ನಂಥವರ ಪಾಡೇ ಹೀಗಾದ ಮೇಲೆ ಇನ್ನು ಸಾಮಾನ್ಯ ಸ್ತ್ರೀಯರ ಪಾಡೇನು ತಾಯಿ? ಅಯ್ಯೋ, ಇಂತಹ ದೃಶ್ಯವನ್ನು ನೋಡುವ ಮೊದಲು ಈ ನನ್ನ ಎರಡು ನೇತ್ರಗಳು ಸಿಡಿದು ಹೋಗಬಾರದಿತ್ತೇ? ಏನು ಮಾಡಲಿ, ಏನು ಮಾಡಲಿ? ಈತನನ್ನು ಒಂದೇ ಸದಬಡಿಯೇ ತಪ್ಪು ತಪ್ಪು ತಪ್ಪು. ರಾಮಾಜ್ಞೆ ನನಗಿಲ್ಲ, ಮರೆತಿದ್ದೆನು. ಮಾತೆಯವರು ಕಂಡಾಗ ಕೆಲವು ಕುರುಹುಗಳನ್ನು ಶೋಧಿಸಿ ನೋಡು ಎಂದು ನನ್ನ ಅಪ್ಪ ರಾಮಚಂದ್ರರವರು ನನಗೆ ಹೇಳಿ ಕಳುಹಿಸಿದ್ದರು. ನಾನು ಅದನ್ನು ನೋಡದೆ ಅರಿಯದೆ ಮಾತನಾಡಿದ್ದಕ್ಕೆ ರಾಮಚಂದ್ರ ಪ್ರಭು ನನಗೆ ಕ್ಷಮೆ ಇರಲಿ. ಮತ್ತೊಮ್ಮೆ ಹೋಗಿ ಮಾತೆಯವರನ್ನು ನೋಡಿ ಬರಬೇಕು. ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ, ಮತ್ತಲಾಂಛನವಿಲ್ಲ ಮುಂಗೈಯ ಮೇಲೆ, ಮತ್ತೆರಡು ಮಣಿಗಳಿಲ್ಲ ಸೀತೆ ರಾಮ. ಸೂಚಿಸುತ್ತಿದ ಎಡತಲೆಯ ಹಿಂದೆ ವಿಧವತ್ವ ಸೂಚಿಸುತ್ತಿದ ಎಡತಲೆಯ ಹಿಂದೆ ಸೀತೆ ಇವಳಲ್ಲ, ಪೂಜಾತೆ ಇವಳಲ್ಲ. ರಾಮ ಈಕೆಯು ಜಗನ್ಮಾತೆಯಾದ ಸೀತಾದೇವಿಯಲ್ಲ, ಈ ಧುರುಳನಾದ ರಾವಣೇಶ್ವರನ ಪತ್ನಿಯೇ ಇರಬಹುದು. ಆ ರಾಮಚಂದ್ರ ಪ್ರಭು, ಇನ್ನು ಮುಂದೆ ಹೋಗಿ ನೋಡುವೆನು. ರಾಮ 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 ಧೈ ಧೈ ರಘುವೀರ ಸ್ಪರ್ಧ. ಮುಗಿಯಲಿಂದಿಗೆ ತಡೆಯಲಾರೆ ಲೋಕವ, ತಡೆಯಲಾರೆ ಲೋಕವ. ದಡದ ಗಂಧ ಉಳುಪ ಮುಗಿಗಳ, ದಡದ ಗಂಧ ಉಡುಪ ಮುಗಿಗಳ ಬಡ ನಡುವಿನ ಮಾಲೆಯ, ಬಡ ನಡುವಿನ
ಅಮ್ಮಮ್ಮ ಕಾಣೆ ರಾಮಮ್ಮ ಅಮ್ಮಮ್ಮ ಕಾಣೆ ಭೂಮಿ ಯಾತಯ ಅಮ್ಮಮ್ಮ ಕಾಣೆ ಭೂಮಿ ಯಾತಯ ಅಮ್ಮಮ್ಮ ಕಾಣೆ ಭೂಮಿ ಯಾತಯ ಅಮ್ಮಮ್ಮ ಕಾಣೆ ಭೂಮಿ ಯಾತಯ ಕಾಣೆ ನಾನು ಭೂಮಿ ಯಾತಯ ಕಾಣೆ ನಾನು ಭೂಮಿ ಯಾತಯ ಅಮ್ಮಮ್ಮ ಕಾಣೆ ಭೂಮಿ ರಾಮ ರಾಮಚಂದ್ರ ಕಾಪಾಡು ಕಾಪಾಡು ಏನು ಮಾಡಲಿ ಇನ್ನು ನನ್ನ ಒಡೆಯನ ಅವಧಿಯಾದರೂ ಮುಗಿಯುತ್ತಾ ಬಂದಿತು 1 ಮಾಸದ ಒಳಗಾಗಿ ಮಾತೆಯವರ ಕುಶಲ ವಾರ್ತೆಯನ್ನು ತರಬೇಕೆಂದು ಹೇಳಿ ಕಳಿಸಿದ ನಮ್ಮ ಸುಗ್ರೀವರಾಜನು ಈಗ ವಚನಭ್ರಷ್ಟನಾಗು ಇನ್ನು ಈ ವಿಚಾರವು ಶ್ರೀರಾಮಚಂದ್ರ ಪ್ರಭುಗಳಿಗೆ ತಿಳಿದರೆ ವಿರಹ ವೇದನೆಯಿಂದ ಪ್ರಾಯೋಪವೇಶ ಮಾಡಿಕೊಳ್ಳು ಇದನ್ನು ಕೇಳಿ ಲಕ್ಷ್ಮಣ ಸ್ವಾಮಿ ಜೀವಿಸಿರುವನೇ ಇಲ್ಲ ಲಕ್ಷ್ಮಣ ಸ್ವಾಮಿಯೂ ಬದುಕುವುದಿಲ್ಲ ಈ ವಿಚಾರವು ಅಯೋಧ್ಯ ಜನರಿಗೆ ತಿಳಿದರೆ ಅವರೆಲ್ಲರೂ ಮೃತಪಡುವರು ಈ ಒಂದು ಕಾರ್ಯದಲ್ಲಿ ನಾನು ವಿಫಲತೆ ಹೊಂದಿ ರಿಕ್ತ ಹಸ್ತದಿಂದ ಹಿಂದಿರುಗಿದರೆ ಇಷ್ಟೆಲ್ಲ ಅನರ್ಥಗಳಿಗೆಲ್ಲ ನಾನೇ ಕಾರಣನಾಗುವನಲ್ಲ ಈಗೇನು ಮಾಡುವುದು ಇರಲಿ ಇರಲಿ ಅಲ್ಲಿ ಕಾಣುವ ತ್ರಿಕುಟಾಚಲ ಪರ್ವತವನ್ನು ಈ ನನ್ನ ಲಾಂಘೋಲದಿಂದ ಭೇದಿಸಿ ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರನ ಪ್ರಭುವಿನ ಮುಂದಿಡುವೆ ಆತನೇ ಹುಡುಕಿಕೊಳ್ಳಲಿ ಆಂಜನೇಯ ತ್ರಿಕುಟಾಚಲ ಪರ್ವತವನ್ನು ಕೀಳಬೇಡ ಅಶೋಕವನಕ್ಕೆ ಹೋಗಲಿ ಸೀತಾಮಾತೆ ದರ್ಶನವಾಗುವುದು. ಧನ್ಯನಾದೆ ಧನ್ಯನಾದೆ ಹೇ ರಘುವೀರ ಸಮರ್ಥ. ಆಂತರ್ಯದ ಅಂತರಾಳದಲ್ಲಿ ಅದೇನೋ ಅತೃಪ್ತಿ, ಅದೆಂತಹುದೋ ಅಶಾಂತಿ. ಕಾರಣ ಸೀತೆ ಇಲ್ಲದೆ ಈ ರಾವಣನಿಲ್ಲ. ಸೀತೆಯಿಂದಲೇ ನನ್ನ ಸುಖಲಾಲ್ಸಿಯು ತೃಪ್ತಿಯನ್ನೈದಬೇಕು. ಅಂದ ಮೇಲೆ ಸೀತೆ ನನ್ನವಳಾಗಲಿ. ಆದರೆ ಸೀತೆಯನ್ನು ತಂದು ಹಲವು ಮಾತುಗಳೇ ಕಳೆದರೂ ಆಕೆ ಇನ್ನೂ ನನ್ನ ವಶವಾಗಲಿಲ್ಲವಲ್ಲ. ಏನು ಮಾಡಲಿ? ಎದ್ದಕ್ಕೆ ನೀ ನಿಲ್ತು ಘಾತಿಸುವೆಯ ಕಂತೋ ಮುಂತೋ ಎದ್ದಕ್ಕೆ ನೀ ನಿಲ್ತು ಎದ್ದಕ್ಕೆ ನೀ ನಿಲ್ತು ಘಾತಿಸುವೆಯೋ ಕಂತೋ ಮುಂತೋ ಎದ್ದಕ್ಕೆ ನೀ ಆ ತರುಣಿ ಮಣಿಗೆ ನಾ ಆ ತರುಣಿ ಮಣಿಗೆ ನಾನು ಆ ತರುಣಿ ಮಣಿಗೆ ನಾನು ಆ ತರುಣಿ ಮಣಿಗೆ ನಾನು ಮನಸೋತಿರುವುದ ಕಂಡು ಮನಸೋತಿರುವುದ ಕಂಡು ಏತಕ್ಕೆ ನಿಂತು ಘಾತಿಸುವೆಯೋ ಕಂತು ಮುಂತು ಏತಕ್ಕೆ
ಗಿರರಥದ ಮೇಲೆ ಕುಳಿತು ಹುರಿ ಪುಂಡ್ರ ಚಾಪವ ಗಿರರಥದ ಮೇಲೆ ಕುಳಿತು ಹುರಿ ಪುಂಡ್ರ ಚಾಪವ ಗಿರರಥದ ಮೇಲೆ ಕುಳಿತು ಹುರಿ ಪುಂಡ್ರ ಚಾಪವ ಗುರಿಯ ನೋಡಿ ಶರವ ಕೂಡಿ ಗುರಿಯ ನೋಡಿ ಶರವ ಉಡಿ ಗುರಿಯ ನೋಡಿ ಶರವ ಉಡಿ ಈ ಗುರಿಯ ನೋಡಿ ಶರವ ಉಡಿ ಗುರಿಯ ನೋಡಿ ಶರವ ಉಡಿ ಗುರಿಯ ನೋಡಿ ಶರವ ಮೂಡಿ ಮನಸೋತಿರುವುದ ಕಂಡು ಕಂಡು ಮನಸೋತಿರುವುದ ಕಂಡು ಕಂಡು ಏತಕ್ಕೆ ನೀನಿಲ್ದು ಘಾತಿಸುವೆಯೋ ಕಂತು ಮುಂತು ಏತಕ್ಕೆ ಘಾತಿಸುವೆಯೋ ಕಂತು ಮುಂತು ಜಾನಕಿಯನ್ನು ತಂದಾರಾಭ್ಯದಿಂದಲೂ ಆಕೆಯೊಡನೆ ಸಂಭಾಷಿಸಲಿಲ್ಲ. ಆ ಕೋಮಲಾಂಗಿಯನ್ನು ಕಾಣದ ನನ್ನ ಮನಸ್ಸು ಆಕೆಯಲ್ಲಿಯೇ ಐಕ್ಯವಾಗಿರುವುದು. ಇರಲಿ, ಈ ದಿನ ಆ ಲಲನಾಮಣಿಯನ್ನು ಸಮಾಧಾನಪಡಿಸಿ ನನ್ನ ವಶಪಡಿಸಿಕೊಂಡು ಬರುವೆನು. ನಾನೀಗಲೇ ಅಶೋಕವನಕ್ಕೆ ಹೋಗುವೆನು. ಈ ದುರುಳನಾದ ರಾವಣನು ನನ್ನನ್ನು ಅಪಹರಿಸಿರುವುದು ನಿಮಗೆ ಇನ್ನು ತಿಳಿದಿಲ್ಲವೇ? ಇನ್ನೆಷ್ಟು ದಿನ ಈ ಪಾಪಿಯ ಬಂಧನದಲ್ಲಿ ನಾನಿರಬೇಕು? ಇಲ್ಲಿರುವ ರಕ್ಕಸಿಯರು ಲೋಕ ವಿರೋಧವಾದ ಮಾತುಗಳನ್ನಾಡಿ ನನ್ನನ್ನು ಕ್ಷಣ ಕ್ಷಣಕ್ಕೂ ಹಿಂಸಿಸುತ್ತಿರುವರು. ನಾನಿದನ್ನು ಸಹಿಸಲಾರೆ ಪ್ರಭು. ಬೇಗನೆ ಬಂದು ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗಬಾರದೆ? ಪ್ರಾಣೇಶ್ವರ, ಎಲ್ಲಿರುವರೆ ಸ್ವಾಮಿ? ನನ್ನನ್ನು ಈ ಕುತ್ತಿನಿಂದ ಪಾರು ಮಾಡಬಾರದೆ? ಈ ಸುಂದರಿಯ ಸೊಬಗನ್ನು ನಾನು ಏನೆಂದು ವರ್ಣಿಸಲಿ? ಈ ಕಾಂತ ಮಣಿಯಲ್ಲ ಕಾಮನದ ಗಿಣಿಯಲ್ಲ ಎಂದು ನಾ ಬಣ್ಣಿಬೆ ಸೀತಾ. ಈ ಕಾಂತ ಮಣಿಯಲ್ಲ ಕಾಮನದ ಗಿಣಿಯಲ್ಲ ಎಂದು ನಾ ಬಣ್ಣಿಬೆ. ಈ ಕಾಂತ ಮಣಿಯಲ್ಲ ಕಾಮನರ ಗಿಣಿಯಲ್ಲ ಎಂದು ನಾ ಬಣ್ಣಿಬೆ. ಜಾನಕಿ, ಈ ಕಾಂತಾಮಣಿಯಲ್ಲ ಕಾಮನರ ಗಿಣಿಯಲ್ಲ ಎಂದು ನಾ ಬಣ್ಣಿಬೆ. ಜಾನಕಿ, ತ್ರಿಜಗಂಗಳೋ ಕಾಣೆನ ಭುಜಗವೇಣಿಗೆ ಸಾಟಿ ತ್ರಿಜ
ಸಾಟಿ ತ್ರಿಜಗಂಗಳೋ ಕಾಣೆನ ಭುಜಗಮೇನಿಗೆ ಸಾಟಿ ತ್ರಿಜಗಂಗಳೋ ಕಾಣೆನ ಭುಜಗಮೇನಿಗೆ ಸಾಟಿ ಅಜಯ ಮನಕ್ಕೆ ಮಾರನ ಅಜಯ ಮನಕ್ಕೆ ಮಾರನ ಅಜಯ ಮನಕ್ಕೆ ಮಾರನ ಗೊತ್ತವೆನ್ನಿ ಪನೋಟದ ಮದ ಗಜಗಮನಿಯ ಎಂದು ನಾ ಬಳ್ಳಿಬೆ ಸೀತಾ ಧ್ವಜವೆನ್ನಿ ಪನೋಟದ ಮದ ಗಜಗಮನಿಯ ಎಂದು ನಾ ಬಳ್ಳಿಬೆ ಈ ಕಾಂತ ಮಣಿ ಎಲ್ಲ ಮನರಗಿಣಿಯಲ್ಲ ಎಂದು ನಾ ಬಳ್ಳಿಬೆ ಅದೆಂತೂ ನಾ ಬಳ್ಳಿಬೆ ಅದೆಂತೂ ನಾ ಬಳ್ಳಿಬೆ ಪ್ರಪಂಚದಲ್ಲಿರ್ತಕ್ಕ ಸುಂದರವಾದ ವಸ್ತುಗಳಿಗೆಲ್ಲ ಈ ಸದ್ವಸ್ತುವೆನಿಸಿದ ಈ ಸುಂದರಿ ರತ್ನವನ್ನು ನೋಡುವುದಾದರೆ ಎಂತಹ ಪಾಮರನಿಗಾದರೂ ಮೋಹವುಂಟಾಗದೇ ಇರಲಾರದು. ಇರಲಿ, ಬಳಿಗೆ ಹೋಗಿ ವಿನಯೋಕ್ತಿಯಿಂದ ಮಾತನಾಡಿಸ. ಜಾನಕಿ, ಸೀತಾ, ನೀನಿನ್ನೂ ಆ ರಾಮನ ಹಂಬಲವನ್ನು ಬಿಡಲಿಲ್ಲವೇ? ಸೇವಿಸ ಬಂದಿರ್ಪೆನ ಜಾನಕಿ, ಸೇವಿಸ ಬಂದಿರ್ಪೆನ ರಾಜೀವಲೋಚನೆ ನಿನ್ನನುರಾಗದಿ ಸೀತಾ, ಸಕಲ ವಸ್ತ್ರಾಭರಣಗಳಂ ತಂದಿರುವೆ ಜಾನಕಿ, ಸಕಲ ವಸ್ತ್ರ ಆಭರಣಗಳಂ ತಂದಿರುವೆ ಎನ್ನೊಳು ಮನ ಮಾಡು ರಮಣಿ 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 ಸೀತಾ, ಮುದ್ದ ದುಬೆ ಬಾ ಮೋಖನೆ ಮುಗ್ಧಾಂಬುಜ ತಳ ನಯನೆ ಸೀತಾ. ರಾಮಚಂದ್ರ, ಮುದ್ದಾಡುವೆ ಬಾ ಮೋಖನೆ ಮುಗ್ಧಾಂಬುಜ ತಳ ನಯನೆ ಮದ್ದಾನೆಯ ನಡೆ ಬೆಳಗಿ ನಿಮ್ ಮದ್ದಾನೆಯ ನಡೆ ಬೆಳಗಿ ಮದ್ದಾನೆಯ ನಡೆ ಬೆಳಗಿ ಮದ್ದಾನೆಯ ನಡೆ ಬೆಳಗಿ ಬದ್ದಾಧರಳ ಈ ಬಾರೆ ಮುದ್ದಾಡುವೆ ಬಾ ಮೋಕನೆ ಮುಗ್ಧಾಂಬುಜ ದಳ ನಯನೆ ಸೊಬಗಿನ ಮಣಿ ಸೊಗಸಿನ ಕಣಿ ಮುಖವ ತೋರೆ ಮುರದಿ ನೀರೆ ಸೊಬಗಿನ ಮಣಿ ಸೊಗಸಿನ ಕಣಿ ಮುಖವ ತೋರೆ ಮುರದಿ ಸೊಬಗಿನ ಮಣಿ ಸೊಗಸಿನ ಕಣಿ ಸೊಬಗಿನ ಮಣಿ ಸೊಗಸಿನ ಕಣಿ ಮುಖವ ತೋರೆ ಮುರ
ಬಗೆಯೋಳೆಂದು ಬಹು ವಿಧದಳು ಜಾನಕಿ ಬಗೆಯೋಳೆಂದು ಬಹು ವಿಧದಳು ಬಗೆಯೋಳೆಂದು ಬಹು ವಿಧ ತೊಗುಡಬೇಕೆ ಬಾರ ನೀರ ಜಾನಕಿ ತುಗುಡಬೇಕೆ ಬಾರ ನೀರ ಮೃಡಲೋಚನಿಗೆ ಯೋಚನ ಯುಗಳೇ ಕರಿಸು ಗುಣಾಕರೆ ಪಾಪಾತ್ಮನೇ, ಮೃಡಲೋಚನಿಗೆ ಯೋಚನ ಯುಗಳೇ ಕರಿಸು ಗುಣಾಕರ ನಗು ನಗು ದಿಲ್ಲಿಗೆ ಬಾಸಕ್ಕೆ ನಗು ನಗು ದಿಲ್ಲಿಗೆ ಬಾಸಕಿ 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 ಜಾನಕಿ ನಗು ನಗು ದಿಲ್ಲಿಗೆ ಬಾಸಕಿ ನಗು ನಗು ದಿಲ್ಲಿಗೆ ಬಾ ಸೊಗ ಬಂದುವೆ ಮೃಗಧರಂ ಮುದ್ದ ದುವೆ ಬಾ ಮೋಕನೆ ಮುಗ್ಧ ಮೃಗ ದಳ ನಯನೆ ದಳ ನಯನೆ ದಳ ನಯನೆ ಸೀತಾ ಅಲ್ಪನಾದ ನರಹದಮನಂದು ಸೀತಾ ಅಲ್ಪನಾದ ಆ ನರಹದಮನನ್ನು ಪರಾಕ್ರಮಿಯನ್ನು ತಿಳಿದು ನಂಬಿರಬೇಲ್ಲ. ನಿನ್ನ ಮುಗ್ಧತೆಗೆ ನಾನು ಏನೆಂದು ಹೇಳಲಿ? ಅರಣ್ಯದಲ್ಲಿ ಕಂದಮೂಲಾದಿಗಳನ್ನು ತಿಂದು ಚಳಿ ಮಳೆ ಗಾಳಿಯಲ್ಲಿ ಕಷ್ಟಪಡಿಸುವ ಆ ನರಹದಮನಿಂದ ನಿನಗೆ ಸುಖವೆಲ್ಲಿಯದು? ಈ ತ್ರಿಭುವನಾಧಿಪತಿಯಾದ ಈ ದಶಕಂಠನನ್ನು ಭರಿಸಿ ಸುಖವನ್ನು ಅನುಭವಿಸು ಸೀತಾ, ಸುಖವನ್ನು ಅನುಭವಿಸು. ಎಲ್ಲವೋ ಪಾಪಾತ್ಮನೆ, ಇಂತಹ ಮಾತುಗಳನ್ನಾಡಲು ನಾಚಿಕೆಯಾಗುವುದಿಲ್ಲವೇ ನಿನಗೆ? ಶ್ರೀರಾಮಚಂದ್ರನ ಪಾದದ ಧೂಳಿಗೂ ಸಮಾನನಲ್ಲದ ನೀನು ಆತನನ್ನು ವಂಚಿಸಿ ನನ್ನನ್ನು ಇಲ್ಲಿಗೆ ಕರೆತಂದಿರುವ ಸಮಾಚಾರವೇನಾದರೂ ನನ್ನ ಸ್ವಾಮಿಗೆ ತಿಳಿದದ್ದಾದರೆ ಏನಿನ್ನ ಉದರವನ್ನೇ ಸೀಳಿ ಬಿಡುವರು. ಅದು ಅಲ್ಲದೆ ಹರಿಭಯಂಕರವಾದ ನನ್ನ ಸ್ವಾಮಿಗೆ ಎದೆಗೊಟ್ಟು ನಿಲ್ಲಬಲ್ಲೆಯಾ ನೀನು? ಅದಕ್ಕಾಗಿ ಹೇಳುತ್ತಿರುವೆ, ಸುಮ್ಮನೆ ನನ್ನನ್ನು ನನ್ನ ಸ್ವಾಮಿಗೆ ಅರ್ಪಿಸಿ ನೀನು ಸಹ ಅವರ ಪಾದಗಳಿಗೆ ಬಿದ್ದು ಶರಣಾಗತನಾಗು. ಕೀರ್ತಿಯನ್ನು ಹೊಂದುವೆ, ಶ್ರೇಯಸ್ಸನ್ನು ಪಡೆಯುವೆ. ಜಾನಕಿ ಮಾನಿನಿ ಮಣಿ ಸುಕುಮಾರಿ ಜಾನಕಿ ಸೀತಾ ಮಾನಿನಿ ಮಣಿ ಸುಕುಮಾರಿ ಜಾನಕಿ ಸೈಸಲಾರೇನೆ ಮಾರನ ತಾಪವ ವಾರಿಜವದನೆ ಜಾನೆ ಸೀತಾ ವಾರಿಜವದನೆ ಜಾನೆ ತೋರುನಿ ದಯ ತೋರುನಿ ಎನ್ನುಳು ತೋರುನಿ ದಯವ ಎನ್ನುಳು ಪ್ರೇಮವಾ ತೋರುನಿ ದಯವ ಎನ್ನೊಳು ಪ್ರೇಮವ ಪೂರಿಸು ಮನದ ವಿಲಾಸಯ ಕಂಡು ಕಂಡು ಪೂರಿಸು ಮನದ ವಿಲಾಸಯ ಕಂಡು ಕಂಡು ಮಾನಿನಿ ಮಣಿ ಸುಕುಮಾರಿ ಜಾನಕಿ ಸೈತಲಾದನೆ ಮಾರನ ತಾಪವ ವಾರಿಜವದನೆ ಜಾನೆ ಸೀತಾ ವಾರಿಜವದನೆ ಜಾನೆ ಮಾನಿನಿ ಸೀತಾ ನಿನ್ನ ಕೋಪದ ನುಡಿಗಳನ್ನು ನಾನು ಪ್ರಣಯ ಕೋಪದ ನುಡಿಗಳೆಂದು ಭಾವಿಸುವೆ. ದೂತ ನರದಮನನ್ನು ನೆನೆದು ಚಿಂತಿಸಬೇಡ. ಈ ತ್ರಿಭುವನಾಧಿಪತಿಯಾದ ನನಗೆ ದಶ ಪಟ್ಟದರ್ಶಿ ಎನಿಸಿ ಸುಖದಿಂದ ಬಾಳು ಸೀತಾ, ಸುಖವನ್ನು ಬಾಳು. ಎಲ್ಲವೋ ಏ ನೀಚ, ನೀನು ನನ್ನನ್ನು ಇಲ್ಲಿಗೆ ಕರೆತಂದಿರುವುದು
ನಿನ್ನ ಮೃತ್ಯು ದೇವತೆಯನ್ನು ನೀನೇ ಆಹ್ವಾನಿಸಿದಂತೆಯೇ ಸರಿ. ಬೆಂಕಿಯನ್ನು ಸೆರಗಿನಲ್ಲಿ ಕಟ್ಟಿಕೊಂಡು ಬಂದಂತೆ ನೀನು ನನ್ನನ್ನು ಇಲ್ಲಿಗೆ ಕರೆತಂದಿರುವೆ. ಸುಮ್ಮನೆ ನನ್ನನ್ನು ನನ್ನ ಸ್ವಾಮಿಗೆ ಅರ್ಪಿಸಿ ನಿನ್ನೊಂದಿಗೆ ಇಡೀ ನಿನ್ನ ರಾಕ್ಷಸ ಕುಲವನ್ನೇ ಉದ್ಧಾರ ಮಾಡಿಕೊ. ಇದೀಗ ಬಹಳ ಸ್ವಾರಸ್ಯವಾದ ವಿಷಯ. ಜಾನಕಿ, ಕಾಡೋಳೆಲ್ಲ ತಿರುಗಿ ತಿರುಗಿ ಬಾಡಿ ಬಳಲಿಸುತ್ತ ನಿನ್ನ ಸೀತಾ. ಕಾಡೋಳೆಲ್ಲ ತಿರುಗಿ ತಿರುಗಿ ಬಾಡಿ ಬಳಲಿಸುತ್ತ ನಿನ್ನ ಕೊಡಗ ನನ್ನಾಡಿಸುವ ಕೊಡಗ ನನ್ನಾಡಿಸುವ ಈಡನಿಸಿದ ಮೂಢನವ ಭ್ರಾಂತು ಇದೇನೆ ರಾಮಣಿ ಮಣಿಯೇ ಭ್ರಾಂತು ಇದೆ ರಾಮಗೀಮ ಎಂಭೋ ಕಲ್ಲನ್ನ ನಾಮವೇ ತಬೇಡವಿರುವುದು. ಕೆಲವು ಪಾಪಾತ್ಮನೇ, ರಾಮಗೀಮ ಎಂಭೋ ಕಲ್ಲನ್ನ ನಾಮವೇ ತಬೇಡವಿರುವುದು. ಕಾಮಿನಿ ಖರಿ ಗಾಮಿನಿ ಖರಿ ಕಾಮಿನಿ ಖರಿ ಗಾಮಿನಿ ಖರಿ ಕಾಮಿನಿ ಕರಿ ಗಾಮನಿ ಕರಿ ಕಾಮನ ಸಂಗಾಮನ ಬಾ. ಕಾಮಿನಿ ಕರಿ ಗಾಮಿನಿ ಕರಿ ಕಾಮನ ಸಂಗಾಮನ ಬಾ. ಭ್ರಾಂತು ಇದೆ ರಮಣಿ ಮಣಿಯೇ ಭ್ರಾಂತು ಇದೇನೆ ಜಾನಕಿ, ದೇವದಾನವ, ಗರುಡ ಗಂಧರ್ವ, ಯಕ್ಷ ಕೆನ್ನರ ಕಿಪು ಕೆಂಪುರುಷ, ಗರುಡ ಗಂಧರ್ವ ಯಕ್ಷ ಕಿಂಪುರುಷ ದೇವ ಅವರೆಲ್ಲರೂ ನನಗೆ ಹೆದರಿ ತಳ್ಳಣಿಸಿ ಹೋಗುವುದರಲ್ಲಿ ಸಂಶಯವಿಲ್ಲ. ಅಂತ ಅದರಲ್ಲಿ ಆ ನಿನ್ನ ರಾಮನಿಗೆ ನಿನ್ನನ್ನು ಒಪ್ಪಿಸಿ ಅವನ ಸ್ನೇಹವನ್ನು ಬೆಳೆಸಬೇಕೆ. ಮನೋಹರೆ, ನಿನ್ನ ಚಪಲತೆಯನ್ನು ತೊರೆದು ದಿವ್ಯ ಭೋಗವನ್ನು ಅನುಭವಿಸು ಸೀತಾ, ದಿವ್ಯ ಭೋಗವನ್ನು ಅನುಭವಿಸು. ಆ ಇಂದ್ರಾದಿ ಅಷ್ಟ ದಿಕ್ಪಾಲಕರೆಲ್ಲರಿಗೂ ನನ್ನ ವಂದನವಿರಲಿ. ಇಂತಹ ತುಚ್ಛ ಮಾತನಾಡುತ್ತಿರುವೆಯಲ್ಲ, ಈ ನಿನ್ನ ನಾಲಿಗೆಯು ಸೀದಿ ಹೋಗಬಾರದೆ. ಈ ರೀತಿ ತುಚ್ಛ ಆಲೋಚನೆಯನ್ನು ಮಾಡುತ್ತಿರುವೆಯಲ್ಲ, ಈ ನಿನ್ನ ತಲೆಯು ಕಡಿದು ಹೋಳಾಗಬಾರದೆ. ಬಡ ಬಡ ಸವಿ ನುಡಿಗಳ ನಾಂ ನುಡಿದೊಡೆ ಜಾನಕಿ, ಬಡ ಬಡ ಸವಿ ನುಡಿಗಳ ನಾಂ ನುಡಿದೊಡೆ ಅಡಿಗಡಿಗೆ ಬೆಡಗ ತೋರ್ಭಯ ಗಡಲೆಚ್ಚಿ ಬಡಿ ನುಡಿವ ಜಡಲೆ ನಿನ್ನ ಬಡಿ ನುಡಿವ ಜಡಲೆ ನಿನ್ನ ಅಡಂಗಿಪೆ ಕುಡಂಗಿಪೆ ನೆತ್ತರನ ಈ ಕ್ಷಣದಲ್ಲಿ ನಿನ್ನನ್ನು ಸೀಳಿ ರಕ್ತಪಾನ ಮಾಡಿದೆ. ರಾಮಚಂದ್ರ, ಮಂಡೋದರಿ, ನೀನೇಕೆ ಇಲ್ಲಿಗೆ ಬಂದೆ? ಹೌದು ಜಾನಕಿ, ಈಗ ನಿನ್ನನ್ನು ಕ್ಷಮಿಸಿ ಇನ್ನೊಂದು ಮಾಸದ ಅವಧಿಯನ್ನು ಕೊಟ್ಟಿರುವನು. ಅಷ್ಟರಲ್ಲಿ ನನ್ನ ಇಷ್ಟವನ್ನು ನೆರವೇರಿಸಿದರೆ ಸರಿ, ಇಲ್ಲವಾದರೆ ನಿನ್ನನ್ನು ಚಿತ್ರವಾಗಿ ಖಂಡಿಸುವೆನು. ಎಚ್ಚರ. ದೇವಿ, ನಡೆ ಅರಮನೆಗೆ ಹೋಗ. ರಾಮಚಂದ್ರ, ಈಗ ನಾನೇನು ಮಾಡಲಿ? ಈ ಪಾಪಿಯು ಪುನಃ ಬಂದು ನನ್ನನ್ನು ಹಿಂಸಿಸುವನಂತೆ. ಇಲ್ಲ,
ಈ ರಾಕ್ಷಸರ ಮಧ್ಯೆ ಬಾಳೋದಕ್ಕಿಂತ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಲೇಸು. ರಾಮಚಂದ್ರ, ರಾಮಚಂದ್ರ. ಥಡೆ ಥಡೆ ಅಕೃತ್ಯವಿದ ಹುಡುಗನಿರುದಾರೆ. ಅಮ್ಮ ಥಡೆ ಥಡೆ ಅಕೃತ್ಯವಿದ ಹುಡುಗನಿರುದಾರೆ. ಸೊಗಸಿನಿಂದಿರ್ಪರಾಮವು ದುರುಳದ ಚಾನನ ಶಿರ ಮುರಿದಿಡುವಂ. ಆ ದುರುಳದ ಶಾನನ ಶಿರ ಮುರಿದಿಡುವಂ. ಕ್ಷಿಪ್ರದೋಳ್ ಬಂದು ಲಕ್ಷ್ಮಣ ಸಹಿತ ಆ ಕ್ಷೇಮದಿಂದ ಇಗರುತ್ತಾನೆ ಸೋಮವ್ರತ. ಕ್ಷೇಮದಿಂದ ಇಗರುತ್ತಾನೆ ಸೋಮವ್ರತ. ಕ್ಷೇಮದಿಂದ ಇಗರುತ್ತಾನೆ. ರಾಮ ಲಕ್ಷ್ಮಣರು ನಮ್ಮ ಸುಗ್ರೀವರಾಜ ಜೊತೆಯಲ್ಲಿ ಕ್ಷೇಮದಿಂದಿಗರು ತಾಯಿ, ಕ್ಷೇಮದಿಂದಿಗರು. ಇದೇನಿದೆ ಈ ಅದ್ಭುತವಾದ ಕಪಿಯಾದ್ರೂ ಯಾವುದು? ನಾನೇನಾದ್ರೂ ಸ್ವಪ್ನವನ್ನು ಕಾಣುತ್ತಿರುವೆನೆ? ಸ್ವಪ್ನದಲ್ಲಿ ಕಪಿಗಳನ್ನು ಕಂಡರೆ ಅಮಂಗಲವೆಂದು ನುಡಿಯುವರಲ್ಲ ರಾಮಚಂದ್ರ. ನಿಮಗೆ ಯಾವ ಅಮಂಗಲವೂ ಜರುಗದಂತಿರಲಿ, ನಿಮಗೆ ಯಾವ ಅಮಂಗಲವೂ ಜರುಗದಂತಿರಲಿ. ಕುಂದನೆಣಿಸಲಿಂದು ನಾಂ ರಘುನಂದನನ ಕಡೆಗಿಲ್ಲ ನಿಮ್ಮಯ. ಕುಂದನೆಣಿಸಲಿಂದು ನಾಂ ರಘುನಂದನನ ಕಡೆಗಿಲ್ಲ ನಿಮ್ ಚಂದ ಬರೆಯಲು ಬಂದ ದೇವ ಎಂದು ತಿಳಿ ಅವನಿರಲು. ಸಂದೇಹ ಬಿಡು ಮಾತೆ ಸುಂದರ ಸುಂದರ ಪಾದ ಸೇವೆಗೆ ಬಂದ ಸೇವಾಕನ. ಪಾವನನು ಪಾವನನ ರಾಜೀವಲೋಚನ ಪಾವನ. ಪಾವನನ ಲೋಕಾವನನ ರಾಜೀವಲೋಚನ ಪಾವನ. ಸಂದೇಹ ಬಿಡು ಮಾತೆ ಸುಂದರ ಸುಂದರ ಸಂದೇಹ ಬಿಡು ಮಾತೆ. ಅಮ್ಮ ಸಂದೇಹ ಪಡಬೇಡ ತಾಯಿ, ಸಂದೇಹ ಪಡಬೇಡ. ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯ, ಹನುಮಂತ, ಮಾರುತಿ, ವಾಯುಪುತ್ರ ಅಂತಲೂ ಕರೆಯುವರು. ಅಮ್ಮ ಸುಗ್ರೀವರಾಜನ ನೇಮಿತನಾಗಿ ನಿಮ್ಮನ್ನು ಹುಡುಕಲು ಬಂದ ಶ್ರೀರಾಮ ಧೂತನ ತಾಯಿ ನಾನು. ಅಮ್ಮ ಜನಸ್ಥಾನದಲ್ಲಿ ದುರುಳನಾದ ರಾವಣೇಶ್ವರನು ಅಪಹರಿಸಿದಂತ ಮಾತೆಯವರು ತಾವೇ ಆಗಿದ್ದ ಪಕ್ಷದಲ್ಲಿ ನಿಜಾಂಶವನ್ನು ತಿಳಿಸಿ ನಿಮ್ಮೊಡನೆ ಕೆಲವು ವಿಚಾರಗಳನ್ನು ಮಾತನಾಡಬೇಕು. ಇದೇನಿದೆ ಈತನ ಈ ನಯ ವಿನಯಗಳನ್ನು ನೋಡಿದರೆ ಈತನು ಶತ್ರು ಪಕ್ಷದವನಲ್ಲವೆಂದು ತೋರುತ್ತದೆ. ಆದರೂ ನನ್ನ ಕ್ಷೇಮ ಸಮಾಚಾರವನ್ನು ಕೇಳಿದ್ದಾನೆಂದ ಮೇಲೆ ಆತನಿಗೆ ತಿಳಿಸಬೇಕಾದದ್ದು ನನ್ನ ಕರ್ತವ್ಯವಲ್ಲವೇ? ಅಯ್ಯ, ನಿನ್ನ ಮಾತಿನಂತೆ ಆ ರಾವಣನಿಂದ ಅಪಹೃತಳಾದ ಆ ನಿರ್ಭಾಗ್ಯ ಸೀತೆಯೂ ನಾನೇ. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ನನ್ನ ಜನ್ಮವು ಸಾರ್ಥಕವಾಯಿತು, ಅಲ್ಲದೆ ನನ್ನ ಧೂತತ್ವವು ಸಾರ್ಥಕವಾಯಿತು ತಾಯಿ. ಅಯ್ಯ, ನೀನು ನಿಜವಾಗಿಯೂ ಶ್ರೀರಾಮಚಂದ್ರನ ಭಕ್ತನೇ ಆಗಿದ್ದರೆ ನಿನಗೆ ಮಂಗಳವಾಗಲಿ.
ಅದಿರಲಿ, ನನ್ನ ಸ್ವಾಮಿಯೇನೋ ನರನು, ನೀನೇನೋ ವಾನರನು. ನರನಿಗೂ ವಾನರನಿಗೂ ಸಖ್ಯವಾದ ಬಗ್ಗೆ ಹೇಗೆ? ನೀನು ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತವನ್ನು ತಿಳಿಸಬಲ್ಲಿಯ ಮಾರುತಿ? ಅಗತ್ಯವಾಗಿ ತಾಯಿ. ಶ್ರೀರಾಮ ಜಯ ಕೌಸಲ್ಯ ಚಿತ್ರಾಮಧೇ ನಿತ್ಯ ರಘುರಾಮ ಕೌಸಲ್ಯ ಚಿತ್ರಾಮಧೇ ನಿತ್ಯ ರಘುರಾಮ ದಶರಥನ ನೃಪಾಲಂಗೆ ಹಿರಿದನು ಜದಾನ ವಿಖ್ಯಾತ ವಿಶ್ವಮುನಿ ವಿಶ್ವಾಮಿತ್ರಗೆ ಪ್ರಿಯ ಶಿಷ್ಯನಾಗಿ ರಾಮ ರಾಮ ಅನುಜ ಲಕ್ಷ್ಮಣನೊಡನೆ ನನಗೆ ಐತಂದು ವಿಕಟ ಧನುಜರ ಕುಂದು ಹೊರೆಧನು ಅಗಲ್ಲೆಯೇ ರಾಮ ಶಿವಧನುವ ಮುರಿದಿಟ್ಟು ಮೈನಿಗೆ ಕರ ಕೊಟ್ಟು ಪರಶು ಗರ್ವವ ಸುಟ್ಟ ನಮ್ಮ ರಾಮನಮ್ಮ ರಾಮ ಸಲಿಸೆ ಸತಿ ಅನುಜ ಸಹಗರಿದೆ ವನವನದಿ ಪರಿತಪಿಸೆ ಪಂಚವಟಿಯೋಳ್ನೆಲೆಸೆ ರಾಮ ಸಗನಾಗಿ ಸುಗ್ರೀವ ಸಗನಾಗಿ ಈ ಹನುಮ ಕಿಂಕರನಾಗಿ ಅಮ್ಮಯ ಶೋಧನೆಗಾಗಿ ಕಳುಹಿದನು ರಾಮ ಅಮ್ಮ, ಈಗಲಾದರೂ ನನ್ನನ್ನು ನಂಬುದಾಯಿ. ಹಾಗಾದ್ರೆ ನಾಶದ ಧರ್ಮವ್ಯಾವುದು ಮಾರುತಿ? ಅಮ್ಮ, ನಿಮ್ಮ ರಮಣನ ಕೃಪೆಯಿಂದ ಬ್ರಹ್ಮಚರ್ಯ ಆಶ್ರಮದಲ್ಲಿರುವ ನೈಷ್ಠಿಕವಾದ ಬ್ರಹ್ಮಚರ್ಯವನ್ನೇ ಅವಲಂಬಿಸಿ ಆತ್ಮರಾಮನ ಅಂತರಂಗನ ಭಕ್ತನಾಗಿರುವನು ತಾಯಿ, ಅಂತರಂಗನ ಭಕ್ತನಾಗಿರುವನು. ಶತಯೋಜನ ವಿಸ್ತೀರ್ಣುಳ್ಳ ಶರದಿಯನ್ನು ಹೇಗೆ ಸಂಖ್ಯಿಸಿ ಬಂದೆ? ಆಗಿನ ಆನಿನ ರೂಪವನ್ನು ನಾನು ನೋಡಬಹುದೇ ಮಾರುತಿ? ಅಮ್ಮ, ನನ್ನ ಮೊದಲಿನ ರೂಪವನ್ನು ತಾವು ನೋಡಬಾರದು, ತಾವು ಭಯಪಡುವಿರಿ, ಬೇಡ ತಾಯಿ. ಎಂತಹ ಮಾತನ್ನು ಹೇಳುತ್ತಿರುವೆ. ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನಗೆ ಭಯವೆಂದರೆ ಆ ನಿನ್ನ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥರನ್ನಾಗಿ ಮಾಡಬಾರದೆ? ಅಮ್ಮ, ಹಾಗಾದರೆ ತಮ್ಮ ಮಾತು
ನಿಶ್ಚಯವೇ ತಾಯಿ. ನಿಶ್ಚಯ ಮಾರುತಿ. ಹಾಗಾದ್ರೆ ಈಗ ನೋಡಿ ಆ ನನ್ನ ಮೊದಲಿನ ರೂಪವನ್ನು. ಆಂಜನೇಯನೇ, ಏನಿನ ಘೋರ ರೂಪವನ್ನು ನಾನು ನೋಡ್ಲಾರೆ. ಶಾಂತ ಮೂರ್ತಿಯನ್ನು ಧಾರಣೆ ಮಾಡು ಆಂಜನೇಯ, ಶಾಂತ ಮೂರ್ತಿಯನ್ನು ಧಾರಣೆ ಮಾಡು. ಹೃದಂಬುಜದನು ಬಂದ್ಪಡೆ ನ ಬಂದ ತಿರುಕ ಬಂದ ಬದನು ಹೃದಂಬುಜದನು ಬಂದ್ಪಡೆ ನ ಬಂದ ತಿರುಕ ಬದನು ಸದರ ಬೇಡ ಮಾತೆ ಸದಯೇ ಶುಭಾನ್ವಿತ ಸದರ ಬೇಡ ಮಾತೆ ಅಮ್ಮ ನಿನ್ನ ನಾಮಳು ಮೇರೆ ಜೀವ ವೀರ ರಾಘವ ಅಮ್ಮ ನಿಮ್ಮ ಸೇವಕನು ನಿಮ್ಮ ಕಣ್ಮುಂದೇ ಇರುವುದು, ಕಣ್ಣಿಟ್ಟು ನೋಡ್ತಾಯಿ. ಹಾಗಾದ್ರೆ ಈ ವಿದ್ಯೆಗಳನ್ನೆಲ್ಲ ಎಲ್ಲಿಂದ ಕಲಿತು ಮಾರುತಿ? ಇನ್ನ ಮುಖ ಸುರರಲ್ಲಿ ವಿನಯದಿ ಕಲಿತನು, ಘನದರ ವಿದ್ಯೆಗಳನ್ನೆಲ್ಲ ಅಭ್ಯಾಸಿಗೆ ನಮ್ಮ ಅಣು ಮಗದಾಗಲು ಬಲ್ಲೆನು, ಅಣು ಮಗದಾಗಲು ಬಲ್ಲೆನಮ್ಮ ಹನುಮಂತನೆಂಬ ನಾಮಬಹುದು ಶುಭಾಂಗಿ. ಅಬ್ಬ, ನನ್ನನ್ನು ಸಾಮಾನ್ಯದಿಂದ ತಿಳಿಯಬೇಡಿ. ನಾನು ಅಣು ಸ್ವರೂಪಿಯೋ ಮಹತ್ ಸ್ವರೂಪಿಯೋ ಆಗಬಲ್ಲದು. ಅಮ್ಮ, ಈಗಲಾದರೂ ನೀವು ನಮ್ಮನ್ನು ನಂಬಿವರಾ ತಾಯಿ? ಹಾಗಾದ್ರೆ ನನ್ನ ಸ್ವಾಮಿಯ ರೂಪ ಲಾವಣ್ಯ ಗುಣಗಾಂಭೀರ್ಯಗಳನ್ನು ವರ್ಣಿಸಿ ಹೇಳಬಲ್ಲೆಯ ಮಾರುತಿ? ಅಮ್ಮ, ಲೋಕಮೋಹಕನು ಪರಂಧಾಮನು ಆದ ಶ್ರೀರಾಮಚಂದ್ರನ ಗುಣಲಕ್ಷಣಗಳನ್ನು ವರ್ಣಿಸಲು ಮರ್ಕಟನಾದ ನನ್ನಿಂದ ಸಾಧ್ಯವೇ ತಾಯಿ? ಆದರೂ ನನಗೆ ತಿಳಿದ ಮಟ್ಟಿಗೆ ತಿಳಿಸುವೆನು, ತಾವು ಅನ್ಯತಾ ಭಾವಿಸಬಾರದು ತಾಯಿ. ಹಾಗೆ ಆಗಲಿ. ಶ್ರೀರಾಮಚಂದ್ರನ ಗುಣಲಕ್ಷಣಗಳ ಶ್ರೀರಾಮಚಂದ್ರ ಗುಣಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರದೊಳಿ ಬೇಡಲ ಸದಳವು ಈ ಭುವಿಗೆ ಒತ್ತ ಬಗ ಸದಳವು ಮಾರ, ಈ ಭುವಿಗೆ ಒತ್ತ ಬಗ ಸದಳವು ಮಾರ, ಈ ಭುವಿಗೆ ಒತ್ತ ಬಗ ಸದಳವು ಮಾರ ಪಾಮದ ಬಣ್ಣಿಸಲು ಜಲನಿ ಚಲುವನು ಅಂಬಯ್ಯ ಎಂಥ ರಾಮನು ಎಂಥ ಚಲುವ
ರಾಮನು ಎಂಥ ಚಲುವನು ಅಯ್ಯ ಚಲುವನು ಅಮ್ಮಯ್ಯ ಚಾಲು ಅಮ್ಮಯ್ಯ ಅಮ್ಮ ಅಮ್ಮ ಶ್ರೀರಾಮಚಂದ್ರ ಪ್ರಭುಗಳು ನೀವು ಜಲಕ್ರೀಡೆ ಆಡುವ ಸಮಯದಲ್ಲಿ ಶ್ರೀರಾಮಚಂದ್ರ ಪ್ರಭುಗಳು ನಿಮ್ಮನ್ನು ಕಮಲಕ್ಕೆ ಕಮಲಕ್ಕೆ ಹೋಲಿಸಿದ್ರಂತೆ ನಿಜವೇ ತಾಯಿ? ನಿಜ ಮಾರುತಿ. ಅಮ್ಮ ಮುಂಗೈಯ ಮೇಲೆ ವಸುದಳವೆಂಬ ಒಂದು ಗುರುತಿರುವುದಂತೆ ಅದು ಸತ್ಯವೇ ತಾಯಿ? ಅದು ಸಹ ಸತ್ಯ. ಅಮ್ಮ ಮತ್ಸಲಾಂಛನ ಎಂಬ ಒಂದು ಚಿಹ್ನೆ ಇರುವುದಂತೆ ಅದು ಸತ್ಯವೇ ತಾಯಿ? ಸತ್ಯ ಮಾರುತಿ. ಅಮ್ಮ ಹಾಗಾದರೆ ಈಗಲಾದರೂ ನನ್ನನ್ನು ನೀವು ನಂಬುವಿರಾ ತಾಯಿ? ನೀನು ಹೇಳುತ್ತಿರುವ ಮಾತುಗಳೆಲ್ಲವೂ ಸತ್ಯವೇ. ಆದರೆ ನಾನು ಈ ರಾಕ್ಷಸರ ಮಧ್ಯೆ ಕ್ಷಣ ಕ್ಷಣಕ್ಕೂ ವಿಚಿತ್ರಗಳನ್ನೇ ನೋಡುತ್ತಿರುವೆನಾದ್ದರಿಂದ ಈಗಲೂ ಸಹ ನಿನ್ನ ಮಾತುಗಳಲ್ಲಿ ನನಗೆ ನಂಬಿಕೆ ಸಾಲದಾಗಿರುವುದು. ನಾನೇನು ಮಾಡಿ? ನಿಜ ನಿಜ ತಾಯಿ ನಿಜ. ಈ ರಕ್ಕಸರ ಮಧ್ಯೆ ಸಿಕ್ಕಿ ನಾನಾ ಕಷ್ಟಗಳನ್ನು ಅನುಭವಿಸಿರುವ ನಿಮಗೆ ನನ್ನ ಮೇಲೆ ನಂಬಿಕೆ ಬರಲಾರದು. ಇರಲಿ, ರಾಮ 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 ರಾಮಚಂದ್ರ ರಾಮಚಂದ್ರ ಕಾಪಾಡು ಕಾಪಾಡು. ಇರಲಿ ಅಮ್ಮ ಅಮ್ಮ ಜನನಿ ಇದು ಶ್ರೀರಾಮಚಂದ್ರನ ಘನ ಮುದ್ರಿಕೆ. ನನ್ನ ಸ್ವಾಮಿ ಘನ ಮುದ್ರಿಕೆ. ಜನನಿ ಇದು ಶ್ರೀರಾಮಚಂದ್ರನ ಘನ ಮುದ್ರಿಕೆ. ಕೊಡು ಮಾರುತಿ. ಅನುಮಾನಗಳ ತೊರೆದು ಮನದನುಮಾನಗಳ ತೊರೆದು ಅನುವಿನಿಂಸಿ ಕರಿಬುದು ಶ್ರೀರಾಮಚಂದ್ರನ ಘನಮುದ್ರಿಕೆ. ಕೊಡು ಮಾರುತಿ. ಅಮ್ಮ ಈ ಅಂಗುಳಿಕೆಯನ್ನು ನೋಡಿದ ಮೇಲಾದರೂ ಈತನು ಶ್ರೀರಾಮಚಂದ್ರ ಧೂತನು ರಾಮಧೂತನು ಎಂದು ನಂಬುವಿರಾ ತಾಯಿ? ಸ್ವಾ, ಈಗ ನಿಮಗೆ ನನ್ನ ಮೇಲೆ ಕರುಣೆ ಉಂಟಾಯಿತೆ. ಇನ್ನು ಈ ರಾಕ್ಷಸರ ಮಧ್ಯೆ ನನ್ನಿಲ್ಲ ಎಂದಿಗೆ ಕರೆದುಕೊಂಡು ಹೋಗುವಿರೋ ನಾ ಕಾಣನಲ್ಲ. ಇರಲಿ ಮಾರುತಿ, ನನ್ನ ಸ್ವಾಮಿ ಈ ಘನಮುದ್ರಿಕೆಯನ್ನು ತಂದುಕೊಟ್ಟು ನನಗೆ ಮಹದುಪಕಾರವನ್ನು ಮಾಡಲು ಪ್ರತ್ಯುಪಕಾರವಾಗಿ ನಾನು ನಿನಗೆ ಏನನ್ನು ಮಾಡಲು? ಅಮ್ಮ ಜನನಿ, ನಿಮ್ಮ ಮನ ಬಂದಂತು ನನ್ನನ್ನು ಅರಸುದಾಯಿ. ಹಾಗೆ ಆಗಲಿ, ಕುಳಿತುಕೋ. ಪ್ರಿಯ ರಾಮ ಭಕ್ತ ನೀಯೇ ದಾಸನಾಗು. 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 ಚಿರಂಜೀವಿಯಾಗು, ಚಿರಜೀತನಾಗು. ಚಿರಂಜೀವಿಯಾಗು, ಚಿರಜೀತನಾಗು. ವಾಯುನಂದನ ಶ್ರೇಯೋ ಮಾತು ಮಾಡೈ ವಾಯುನಂದನ. ಹೋಗಿ ಬಾ ಮಾರುತಿ, ನಿನಗೆ ಮಂಗಳವಾಗಲಿ. ಅಮ್ಮ ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ಇನ್ನು ನನ್ನ ಧೂತತ್ವವು ಸಾರ್ಥಕವಾಯಿತು. ರಾಮ ಅಮ್ಮ, ನಿಮ್ಮ ವಿಚಾರವಾಗಿ ಶ್ರೀರಾಮಚಂದ್ರ ಪ್ರಭುವಿಗೆ ಏನೆಂಬುದಾಗಿ ತಿಳಿಸಲಿ ಆಜ್ಞಾಪಿಸಬೇಕು. ಏನೆಂದು ಹೇಳಲಿ? ಆದಷ್ಟು ಬೇಗ ನನ್ನನ್ನು ಈ ರಕ್ಕಸರ ಪಾಳೆಯಿಂದ ಕರೆದುಕೊಂಡು ಹೋಗಿ ಎಂದು ಬೇಗನೆ ನನ್ನ ಸ್ವಾಮಿಗೆ ತಿಳಿಸಿಬಿಡು. ಅಲ್ಲದೆ ನನ್ನ ಮೈದುನನಾದ ಲಕ್ಷ್ಮಣನಿಗೆ
ನಾನು ಕ್ಷಮೆಯಾಚಿಸಿದನೆಂದು ತಿಳಿಸಿ ಮಿಕ್ಕ ಕಪಿವೀರರಿಗೆಲ್ಲ ನನ್ನ ಆಶೀರ್ವಾದವನ್ನು ತಿಳಿಸಿಬಿಡು. ಧನ್ಯೋಸ್ಮಿ ತಾಯಿ, ಧನ್ಯೋಸ್ಮಿ. ಅಮ್ಮ, ನನ್ನದೊಂದು ಪ್ರಾರ್ಥನೆ ತಾಯಿ. ಏನದು ಮಾರುತಿ? ಅಮ್ಮ, ನಿಮ್ಮ ದರ್ಶನವಾಗುವ ತನಕ ನಾನು ಯಾವುದೇ ಆಹಾರಾದಿಗಳನ್ನು ಬಂಧಿಸುವುದಿಲ್ಲ ಎಂದು ಶ್ರೀರಾಮಚಂದ್ರನ ಆಧಾರವಿಂದ ಮೇಲೆ ಆಣೆ ಮಾಡಿದ್ದೇನೆ ತಾಯಿ. ಈಗ ತಮ್ಮ ದರ್ಶನವಾದ ಮೇಲೆ ನನಗೆ ಹಸಿವು ಬಾಯಾರಿಕೆಯಾದರೂ ಬಹಳವಾಗಿ ಬಾಧಿಸುತ್ತಿರುವುದು ತಾಯಿ. ತಾವು ಅಪ್ಪಣೆ ಕೊಟ್ಟರೆ ಇಲ್ಲಿರುವ ಫಲಗಳನ್ನು ತಿಂದು ಹೋಗುವುದು ತಾಯಿ. ಹಾಗೆ ಆಗಲಿ. ಆದ್ರೆ ಇದೆಲ್ಲವೂ ರಾಕ್ಷಸರ ಮಾಯಿ. ಈ ವನವನ್ನು ಹಾಳು ಮಾಡಿ ಕೇವಲ ಅದು ಅಲ್ಲಿ ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಹೊಟ್ಟೆ ತುಂಬಾ ಭೃಂಜಿಸಾಯಿತು. ಆಗಲಿ ತಾಯಿ. ಅಮ್ಮ, ಅಮ್ಮ, ತಾವಿನ್ನು ಹೋಗಿ ತಾಯಿ. ಕಪಿಗಳು ತಿನ್ನುವುದನ್ನು ತಾವು ನೋಡಬಾರದು. ನೀವಿನ್ನು ಹೋಗಿ ಬನ್ನಿ ತಾಯಿ. ಹಾಗೆ ಆಗಲಿ. ಜೈ ಜೈ ರಘುವೀರ ಸಮರ್ಥ ಜೈ. ಪ್ರಭು ಕಿ